ತೋಳ್ರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ, ನಿನ್ನೆ ಚಿಂತನೆ ಮಾಡುವಾಗ ಶ್ರೀಕೃಷ್ಣ ಪರಮಾತ್ಮನ ಮಾತಿನಲ್ಲಿ ಪ್ರತಿಯೊಬ್ಬನೂ ಕರ್ಮವನ್ನು ಮಾಡಲೇಬೇಕು, ಕರ್ಮ ಬಿಟ್ಟು ಯಾರಿಂದಲೂ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕಾಗಿದೆ ಕರ್ಮ ಅಂದಮೇಲೆ ಯಾವುದನ್ನು ಮಾಡಬೇಕು ಅಂತ ಶಾಸ್ತ್ರಗಳು ವಿಧಾನ ಮಾಡ್ತಾವೋ, ಯಾವ ಕರ್ಮ ಮಾಡೋದರಿಂದ ಆತ್ಮ ವಿಕಸನ ಆಗಲಿಕ್ಕೆ ಸಾಧ್ಯವೋ ಅದನ್ನೇ ಮಾಡಿದರೆ ಆಯ್ತಲ್ಲ. ಕರ್ಮ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾಡಲೇಬೇಕಾದದ್ದನ್ನು ಕರ್ಮ ಅಂತಿರ್ತದೆ, ಅದನ್ನು ಮಾಡಿದರೆ ಆಯಿತು. ಇದು ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಕರ್ಮ ಅನ್ನೋದು ಬಿಡಲಿಕ್ಕಾಗಲಾರ್ದಂಥದ್ದು, ಸ್ವಧರ್ಮ ಬಿಡಲಿಕ್ಕಾಗಲಾರ್ದಂಥದ್ದು. ಇದಕ್ಕೆ ಕಾರಣಗಳನ್ನು ಕೃಷ್ಣ ಹೇಳ್ತಾ ಬಂದ. ನಿನ್ನೆ ನಾವು ನೋಡುವಾಗ ನಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಈ ಮಾತನ್ನು ಅನುಸರಿಸಿ ಮುಂದಿಂದೆಲ್ಲ ಬೇರೆ ಬೇರೆ ಅಂಶಗಳನ್ನು ಸಂಕ್ಷಿಪ್ತವಾಗಿ ನಾವು ಅನುಸಂಧಾನಕ್ಕೆ ತಂದುಕೊಂಡ್ವಿ. 5ನೇ ಪದ್ಯ 3ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಬೇಕಾಗ್ತದೆ ಅನ್ನಲಿಕ್ಕೆ ಕರ್ಮ ಬಿಟ್ಟ ಅವಸ್ಥೆಯೇ ಇಲ್ಲ ಅನ್ನೋದನ್ನು ಕಾರಣವಾಗಿ ಕೊಟ್ಟ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈ. ಒಂದರ್ಥ ಅವಶಃ ಕರ್ಮ ಕಾರ್ಯತೆ, ಕ್ಷಣಕಾಲನೂ ಜೀವ ಕರ್ಮ ಮಾಡದೆ ಇರಲಾರ, ಪರವಶನಾಗಿ ಮಾಡ್ತಾನೆ. ಇಲ್ಲಿ ಅವಶಃ ಅನ್ನೋ ಶಬ್ದವನ್ನು ಅದ್ಭುತವಾದ ರೀತಿಯಲ್ಲಿ ಅನುಸಂಧಾನಕ್ಕೆ ತರ್ತಾರೆ. ಅವಶಃ ಅಂದರೆ ಏನು? ಅ ಇತಿ ಬ್ರಹ್ಮ. ಉಪನಿಷತ್ನಲ್ಲಿ ಅ ಅಂದರೆ ಬ್ರಹ್ಮ ಅಂತ ಅರ್ಥ ಇದೆ. ಅವಶಃ ಪರಬ್ರಹ್ಮನಿಗೆ ವಶನಾಗಿ ಅಂತ ಅರ್ಥ. ಹೀಗಾಗಿ ನಿನ್ನೆ ನಾವು ಅನುಸಂಧಾನ ಮಾಡುವಾಗ ಯಾರು ಸ್ವತಂತ್ರರೋ ಅವರಿಗೆ ಕರ್ಮದ ಕಟ್ಟಡೆ ಇರಲ್ಲ, ಯಾರು ಅಸ್ವತಂತ್ರರಾಗ್ತಾರೋ ಅವರಿಗೆ ಕರ್ಮ ಬಿಟ್ಟದ್ದಲ್ಲ. ಇದು ಈ ಮಾತಿನಿಂದ ತಿಳಿಬಹುದಾದ ಅಂಶ ಅಂತ ನಾವು ಗಮನಿಸಿದ್ವಿ. ಹೀಗಾಗಿ ಮನುಷ್ಯ ಕರ್ಮದಲ್ಲಿ ತೊಡಗಬೇಕು ಅನ್ನಲಿಕ್ಕೆ ಅಸ್ವತಂತ್ರನಾಗಿ ಪರಾಧೀನನಾಗಿ ಇದ್ದದ್ರಿಂದಲೂ ಕೂಡ ಕರ್ಮದಲ್ಲಿ ತೊಡಗಬೇಕು ಅನ್ನೋದಕ್ಕೆ ಈ ಮಾತನ್ನು ನಾವು ವ್ಯಾಖ್ಯಾನಿಸ್ತಾ ಬಂದ್ವಿ.
ಇನ್ನೊಂದೇನು ಅಂದರೆ, ಮನುಷ್ಯರಾದವರು ಯಾವಾಗಲೂ ಕೂಡ ಕರ್ಮದಲ್ಲಿ ತೊಡಗದೆ ಹೋದರೆ ಶರೀರ ಯಾತ್ರೆಯೂ ಕೂಡ ಅವರಿಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಉಪಜೀವನ ಆದರೂ ನಡಿಬೇಕಲ್ಲ. ನಾನು ಕರ್ಮ ಮಾಡಲಾರೆ ಅಂತ ಹಠ ತೊಟ್ಟು ಬಿಟ್ಟೆ ಅಂತಾದರೆ ಉಪಜೀವನವೂ ನಡಿಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕರ್ಮ ಇವತ್ತು ನಡೆಸಲ್ಲ ಅವರು ಉಪಜೀವನ ನಡೆದಿಲ್ಲ. ಯಾರು ಕರ್ಮ ನಡೆಸ್ತಾರೆ ಅವರಿಂದ ಉಪಜೀವನ ನಡಿಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಮನುಷ್ಯ ಪ್ರತಿಯೊಬ್ಬನೂ ಕೂಡ ತನ್ನ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಪಡೀಲಿಕ್ಕೆ ತನ್ನನ್ನು ತಾನು ಕರ್ಮದಲ್ಲಿ ತೊಡಗಿಸ್ಕೊಳ್ಳೇಬೇಕು. ಕರ್ಮಗಳ ಉದ್ದೇಶ ಮನಸ್ಸಿನ ನಿಗ್ರಹ. ಮನೋನಿಗ್ರಹ ಸಂಪಾದಿಸಿದ ಅಂದರೆ ಆ ಕರ್ಮದ ನಿಗ್ರಹ ಸಾರ್ಥಕ ಆಯಿತು ಅಂತ ಅರ್ಥ. ಹೇಳ್ತಾರಲ್ಲ, ಎಲ್ಲ ಪರಿತ್ಯಜಿಸಿ ಜಪ ಮಾಡಿಯೇ ಎಲ್ಲ ಸಿದ್ಧಿ ಪಡೆದುಕೊಳ್ತೇನೆ ಅಂದರೆ ಸಾಧ್ಯ ಇಲ್ಲ. ಅರಣ್ಯಕ್ಕೆ ಹೋಗಿ ಸಿದ್ಧಿ ಪಡಿತೇನೆ ಅಂದರೆ ಸಾಧ್ಯ ಇಲ್ಲ. ಅರಣ್ಯಕ್ಕೆ ಹೋಗಿಯೂ ಕೂಡ ಮನುಷ್ಯ ಮನಸ್ಸಿನಲ್ಲಿ ವಾಸನಾಗಳನ್ನು ಹೀಗೆ ಇಟ್ಕೊಂಡಿದ್ದಾನೆ ಅಂತಾದರೆ ಅರಣ್ಯಕ್ಕೆ ಹೋಗಿ ಏನು ಲಾಭ? ಇಂದ್ರಿಯ ನಿಗ್ರಹ ಇಲ್ಲದೆ, ಮನೋನಿಗ್ರಹ ಇಲ್ಲದೆ ಅರಣ್ಯಕ್ಕೆ ಹೋಗಿ ಏನು ಲಾಭ? ದಾಂತಸ್ಯ ಕಿಮರಣ್ಯೇನ ತಥಾ ದಾಂತಸ್ಯ ಭಾರತ ಯತ್ರೈವ ನಿವಸೇದ್ದಾಂತಃ ತದರಣ್ಯಂ ಸತ್ ಆಶ್ರಮ ಅಂತಂದಿದ್ದಾರೆ. ದಾಂತಸ್ಯ ಕಿಂ ಅರಣ್ಯೇನ, ಇಂದ್ರಿಯಗಳು ಮನಸ್ಸು ಮೊದಲೇ ನಿಗೃಹೀತವಾಗಿದೆ ಅಂತಾದರೆ ಅವನಿಗೆ ಕಾಡಿಗೆ ಹೋಗಿ ಏನು ಲಾಭ? ಅದಾಂತಸ್ಯ ಕಿಂ ಅರಣ್ಯೇನ, ಅವನು ಇಂದ್ರಿಯ ನಿಗ್ರಹ ಮಾಡಿಕೊಳ್ಳದೆ ಕಾಡಿಗೆ ಹೋಗಿದ್ದಾನೆ ಅಂತಾದರೆ ಇನ್ನೂ ಅಲ್ಲಿ ಹೋದರೂ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿದ ಕೂಡಲೇ ಬೇರೆ ಬೇರೆ ಭೌತಿಕ ವಸ್ತುಗಳೇ ನೆನಪಾಗ್ತಾವೆ ಅಂತಾದರೆ ಅರಣ್ಯನಕ್ಕೆ ಅವ ಕಾಡಿಗೆ ಹೋಗಿ ಏನು ಲಾಭ? ನಿಗ್ರಹ ಇದ್ದವನು ಹೋದರೆ ಏನು ಲಾಭ? ನಿಗ್ರಹನೇ ಆಗಿಲ್ಲ ಅಂತಾದವನು ಹೋದರೂ ಕೂಡ ಏನು ಲಾಭ? ಅಂದರೆ ಈ ಮಾತಿನ ಮಥಿತಾರ್ಥ, ಯಾರು ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿರ್ತಾನೋ ಅವ ಎಲ್ಲಿದ್ದರೂ ಅದೇ ಅವನಿಗೆ ಅರಣ್ಯ, ಅದೇ ಅವನಿಗೆ ಆಶ್ರಮ ಅಂತ ಆಗ್ತದಂತೆ. ಹಾಗಾದರೆ ಎಲ್ಲ ಕರ್ಮಗಳ ಫಲವೇ ಮನೋನಿಗ್ರಹ. ಆ ಮನೋನಿಗ್ರಹಕ್ಕಾಗಿ ಕರ್ಮವನ್ನು ಮಾಡಬೇಕು. ಹೀಗಾಗಿ ಕೃಷ್ಣ ಪರಮಾತ್ಮ ಕರ್ಮವನ್ನು ವಿಧಾನ ಮಾಡಿ ಹೇಳ್ತಾನೆ. ಅರ್ಜುನ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸವುಚ್ಯತೆ. ಮನುಷ್ಯ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳದೇನೆ ಮನಸ್ಸಿನಲ್ಲಿ ವಿಷಯಗಳ ಕನಸುಗಳನ್ನು ಕಟ್ಟಿಕೊಂಡು ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಇದ್ದ ಅಂತಾದರೆ ಮೇಲ್ನೋಟಕ್ಕೆ ದೊಡ್ಡ ತಪಸ್ವಿ ಅಷ್ಟೇ ಅವ ವೇಷದಿಂದ. ಆದರೆ ಕೃಷ್ಣ ಅವನನ್ನು ಏನಂತ ಗುರುತಿಸಿದ? ಮಿಥ್ಯಾಚಾರಿ ಅಂತ ಗುರುತಿಸಿದ. ನಾವು ಆ ಪರಿಸ್ಥಿತಿಯ ಮಿಥ್ಯಾಚಾರಿಗಳಾಗಬಾರ್ದು. ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಬೇಕು. ಮಾಡಲೇಬೇಕಾದ ಭಗವತ್ ಪ್ರೀತ್ಯರ್ಥವಾದ ಕರ್ಮದಲ್ಲಿ ನಮ್ಮನ್ನು ತೊಡಗಬೇಕು. ಅದಕ್ಕೆ ಕೃಷ್ಣ ಯಾರು ಮನೋನಿಗ್ರಹ ಇಲ್ಲದೆ ಕರ್ಮದಲ್ಲಿ ತೊಡಗುತ್ತಾರೆ ಅವರನ್ನು ಕೃಷ್ಣ ಮಿಥ್ಯಾಚಾರಿ ಅಂತ ಗುರುತಿಸ್ತಾನೆ. ಮಿಥ್ಯಾಚಾರಿ ಆಗಬಾರ್ದು. ಯಸ್ತ್ವಿಂದ್ರಿಯಾಣಿ ಸಂಯಮ್ಯ ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯಾರಭತೆರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಫಲದ ಆಸೆಯನ್ನು ತೊರೆದು ಚೆನ್ನಾಗಿ ಸ್ವಧರ್ಮನಿಷ್ಠನಾಗಿ ಕರ್ಮದಲ್ಲಿ ರತನಾದ ಅಂತಾದರೆ ಅವನು ನಿಜವಾಗಲೂ ವಿಶಿಷ್ಯತೆ ಅಂತ ಕೃಷ್ಣ. ಅವನು ಎಂದಿದ್ರೂ ಕೂಡ ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿ ಅವನಿರ್ತಾನೆ. ಇದು ಕೃಷ್ಣ ಪರಮಾತ್ಮ ನಮಗೆ ಕೊಡ್ತಾ ಇರುವಂಥ ಅದ್ಭುತವಾದ ಅಂಶ. ಹೀಗಾಗಿ ಮನೋನಿಗ್ರಹವೂ ಕೂಡ ಕರ್ಮ ಮಾಡಲಿಕ್ಕೆ ಕಾರಣವಾಗ್ತದೆ. ಮನುಷ್ಯರಾದ ನಾವು ನಮ್ಮನ್ನು ಕರ್ಮದಲ್ಲಿ ತೊಡಗಿಸ್ಕೊಂಡಂಗೆ
ತಾನಾಗೆ ಇಂದ್ರಿಯ ಮನಸ್ಸುಗಳು ನಿಗ್ರಹಕ್ಕೆ ಬರಲಿಕ್ಕೆ ಶುರು ಆಗ್ತವೆ. ಇದೊಂದು ಅದ್ಭುತವಾದ ಪ್ರೊಸೆಸ್ಸು. ಶ್ರೀಕೃಷ್ಣ ಉದ್ಧವನಿಗೂ ಕೂಡ ಈ ಮಾತನ್ನು ಹೇಳಿದ್ದಾನೆ. ದಾನಂ ಸ್ವಧರ್ಮೋ ನಿಯಮೋಯಮಶ್ಚ. ದಾನ, ಸ್ವಧರ್ಮದ ಆಚರಣೆ, ನಿಯಮ, ಯಮ ಇವೆಲ್ಲವೂ ಕೂಡ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ. ಭಾಗವತ 11ನೇ ಸ್ಕಂದದಲ್ಲಿ ಇದಕ್ಕೆ ಪೂರಕವಾದ ಮಾತನ್ನು ಉದ್ಧವನಿಗೂ ಕೂಡ ಕೃಷ್ಣ ಹೇಳ್ತಾನೆ. ಸ್ವಧರ್ಮದ ಆಚರಣೆಯಿಂದ ಅಂತಃಕರಣದ ಪರಿಶುದ್ಧಿ ಒಂದಾದರೆ, ಸ್ವಧರ್ಮದ ಆಚರಣೆಯಿಂದ ಮನಸ್ಸಿನ ನಿಗ್ರಹ ಮತ್ತೊಂದು ಫಲವಾಗಿದೆ ಅಂತ. ಸಾಕಷ್ಟು ಜನರಿಗೆ ಗೊಂದಲ ಇರ್ತದೆ, ಕರ್ಮ ಮಾಡೋದರಿಂದ ಮನಸ್ಸು ಹೆಂಗೆ ನಿಗೃಹೀತವಾಗ್ತದೆ ಅಂತ. ಆ ಪ್ರೊಸೆಸ್ಸನ್ನು ನಾನು ಒಂದು ವಿಭಿನ್ನವಾದ ರೀತಿಯಲ್ಲಿ ಅಲ್ಲಲ್ಲಿ ಹೇಳುವಾಗ ಒಂದು ಉದಾಹರಣೆ ಕೊಡ್ತಿರ್ತೀನಿ. ಮನಸ್ಸು ಇಂದ್ರಿಯಗಳು ಸ್ವಧರ್ಮದಿಂದ ನಿಗೃಹೀತ ಆಗ್ತದೆ ಅನ್ನಲಿಕ್ಕೆ ಒಂದು ಉಪಾಯ ಏನು? ಕೆಲವು ಕಡೆ ಲ್ಯಾಬ್ನಲ್ಲಿ ಮಾತ್ರೆ ಟೆಸ್ಟ್ ಮಾಡುವವರು ಈ ಔಷಧಿ ಸರಿ ಇದೆ ಇಲ್ಲೋ ಅಂತ ಮೊದಲು ಅದನ್ನು ಒಂದು ಯಾವುದೋ ಪ್ರಾಣಿಯ ಮೇಲೆ ಪ್ರಯೋಗಿಸ್ತಾರೆ. ಸ್ವಲ್ಪ ದಿನಗಟ್ಟಲೆ ಅಬ್ಸರ್ವೇಷನ್ನಲ್ಲಿ ಇಡ್ತಾರೆ. ಆ ಪ್ರಾಣಿಗಳಲ್ಲಿ ಅಲ್ಲಲ್ಲಿ ಉಪಯೋಗಿಸಿದ ಆಗ ಅದು ಹೇಗೆ ಪರಿಣಾಮ ತೋರಿಸ್ತಾ ಬರ್ತದೆ ಅಂತ ಅನ್ನೋದನ್ನು ಗಮನಿಸಿ, ಅಡ್ಡಿ ಇಲ್ಲ ಈ ಪ್ರಾಣಿ ಬದುಕಿದೆ ಅಂತ ಆದರೆ ಇದು ಮನುಷ್ಯ ಅನ್ನೋ ಪ್ರಾಣಿ ಮೇಲೆ ಪ್ರಯೋಗಿಸ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಇದು ನಾವು ನೋಡುವಂಥ ಅನೇಕ ಕಡೆಯಲ್ಲಿ ಔಷಧಿಗಳನ್ನು ಟೆಸ್ಟ್ ಮಾಡೋದು. ಹಾಗೆ ಮನುಷ್ಯರು ಸ್ವಧರ್ಮದ ಔಷಧಿಯನ್ನು ಸ್ವೀಕಾರ ಮಾಡುವಾಗ ಹೀಗೊಂದು ಉಪಾಯ ಮಾಡಬಹುದು. 15 ದಿನದ ತನಕ ಭಗವಂತನ ದೃಷ್ಟಿಯಲ್ಲಿ ಹೇಗಿರಬೇಕು ಅಂತ ಹೇಳ್ತಾನೆ ಕೃಷ್ಣ, ಹಾಗಿದ್ದು ನೋಡೋದು. ಸೂರ್ಯೋದಯಕ್ಕೆ ಸರಿಯಾದ ಅರ್ಘ್ಯ, ಅದೇ ರೀತಿ ಎಲ್ಲೆಡೆ ಪರಮಾತ್ಮನನ್ನು ಕಾಣುವ ಪ್ರಯತ್ನ, ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ನಿರಂತರ, ಸದಾ ಪರಮಾತ್ಮನ ಪಾದಪದ್ಮಗಳ ಆರಾಧನೆ, ಲೋಕದ ಎಲ್ಲ ವ್ಯವಹಾರ ನಡೀತಾ ಇರಲಿ, ಎಲ್ಲ ನಡೆಯುವಾಗಲೂ ಕೂಡ ಒಳಮನಸ್ಸು ಮಾತ್ರ ಪರಮಾತ್ಮನೆಡೆಗಿರಲಿ. ಹೀಗೆ ಒಂದು 15 ದಿವಸ ಆಫೀಸಿಗೂ ಹೋಗಲಿ, ಮನೆಯಲ್ಲೂ ಇರಲಿ, ಮಕ್ಕಳು ಇರಲಿ, ಮಡದಿ ಇರಲಿ, ಎಲ್ಲರ ಜೊತೆಗೆ ವ್ಯವಹರಿಸ್ತಾ ಇರೋಣ. ಒಳ ಮನಸ್ಸಿನಲ್ಲಿ ಭಗವಂತನ ಕಡೆಗಿರೋಣ ಒಂದು 15 ದಿನ. ಇನ್ನು 15 ದಿನ ನಮಗೆ ಹೆಂಗೆ ಬೇಕೋ ಹಂಗಿರೋಣಂತೆ. ಅರ್ಥಾತ್ ಯಾವಾಗೋ ಹೇಳೋದು, ಯಾವಾಗೋ ಊಟ, ಹೆಂಗೋ ಒಂದಿರೋದು. ಒಟ್ಟು 15 ದಿವಸ ಹೀಗೆ, 15 ದಿವಸ ಹೀಗೆ ಅಂತ ಮನುಷ್ಯ ತನ್ನನ್ನು ತಾನು ಅಬ್ಸರ್ವೇಷನ್ನಿಗೆ ಇಳಿಸ್ಕೊಂಡ್ರೆ ಪರಮಾತ್ಮ ಬೋಧಿಸಿದಂಥ ಸ್ವಧರ್ಮ ಅವನ ಮನಸ್ಸು, ಅವನ ಆರೋಗ್ಯದ ಸ್ಥಿತಿಗತಿಗಳು ಅವನನ್ನು ಹೇಗಿಡ್ತದೆ ಅಂತ ತಾನೇ ಅದನ್ನು ಮನಗಂಡು ಇದರಲ್ಲಿ ಪ್ರವೃತ್ತಿ ಮಾಡಬೇಕು ಅಂತ ಅನಿಸಿದರೆ ಮಾಡಲಿ. ಬ್ಯಾಡ ಇದ್ಯಾಕೋ ನನಗೆ ಸರಿಯಲ್ಲ ಅಂತ ಅನಿಸಿದರೆ ಸರಿ, ಅದನ್ನೇ ತಗೊಳ್ಳಿ. ಹಾಗಾದ್ರೆ ಅವನಿಗೆ ಹೆಂಗೆ ಬೇಕೋ ಹಾಗೆ ಅದು. ಇದು ಕೃಷ್ಣ ಪರಮಾತ್ಮ ಕೊಡ್ತಾ ಇರುವಂಥ ಅಪೂರ್ವವಾದ ಸ್ವಧರ್ಮದ ಔಷಧಿ. ಈ ಔಷಧಿಯನ್ನು ಬೇರೆಯವರು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಕೊಡ್ತಾ ಇರೋ ಬ್ರ್ಯಾಂಡೆಡ್ ಅಲ್ಲ. ಶ್ರೀಕೃಷ್ಣ ಪರಮಾತ್ಮ ತನ್ನ ಬಳಿ ಬಂದಂಥ ಭಕ್ತರುಗಳು ಸಂಸಾರದಿಂದ ದೂರರಾಗಿ ಈ ಔಷಧಿ ಸ್ವೀಕರಿಸೇ ಬಂದಿದ್ದಾರೆ. ಅದು ಸ್ವಧರ್ಮವೆಂಬ ಔಷಧಿ. ಇದನ್ನು ನಾವು ಸ್ವೀಕರಿಸಲಿಕ್ಕೆ ಹೀಗೊಂದು ಪ್ರಯತ್ನ ಮಾಡಿದಾಗ ತಾನಾಗೆ ನಮ್ಮ ಮನಸ್ಸು, ಇಂದ್ರಿಯಗಳು, ದೇಹದ ಮೇಲಾಗುವ ಪರಿಣಾಮ, ನಮ್ಮ ಯೋಚನೆ ಎಲ್ಲ ಬದಲಾವಣೆ ಆಗಲಿಕ್ಕೆ ಶುರು ಆಗ್ತದೆ. ಇದು ಕೃಷ್ಣ ಕೊಟ್ಟಂತಹ ಸ್ವಧರ್ಮದ ಮಹತ್ತರವಾದ ಔಷಧಿ ಅಂತ ಚಿಂತನೆ ಮಾಡಬೇಕು. ಯಸ್ತ್ವೇಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಸ್ಸ ವಿಶಿಷ್ಯತೆ ಅಂತಂತಾನೆ ಕೃಷ್ಣ ಪರಮಾತ್ಮ. ಹೀಗೆ ಮಾಡಬೇಕೇ ಹೊರತು ಯಾವುದೋ ಒಂದು ಮಾತಿನಲ್ಲಿ ಕರ್ಮ ಸಂಸಾರಕ್ಕೆ ಬಂಧಕವಾಗ್ತದೆ, ಸಂಸಾರಕ್ಕೆ ಬೀಜವಾಗ್ತದೆ ಅಂತ ಮಾತು ಕೇಳಿ ಇದ್ದ ಕರ್ಮವನ್ನೇ ಬಿಡೋದು ಅನ್ನುವಂಥ ಧೋರಣೆ ಮಾಡೋದು ಸರಿಯಲ್ಲ. ಆಹಾರದಲ್ಲಿ 2 ಬಗೆ ಇದೆ. ಕೆಟ್ಟ ಆಹಾರನೂ ಇದೆ, ಒಳ್ಳೆಯ ಆಹಾರನೂ ಇದೆ.
ನಮಗೆ ಆಹಾರ ಸೇವನೆ ಮಾಡಿದ್ರಿಂದ ರೋಗ ಬಂತು ಅಂತ ಡಾಕ್ಟ್ರ್ ಹೇಳಿದ ಕೂಡಲೇ ಇದ್ಬದ್ದ ಆಹಾರ ಬಿಡಬೇಕು ಅಂತ ಅರ್ಥನೋ ಅಥವಾ ಕೆಟ್ಟ ಆಹಾರ ಬಿಡಬೇಕು ಅಂತ ಅರ್ಥನೋ? ನಾವೇ ಯೋಚನೆ ಮಾಡ್ತೇವೆ. ಯಾವ ಆಹಾರದಿಂದ ರೋಗ ಬಂದಿದೆಯೋ ಆ ಕೆಟ್ಟ ಆಹಾರ ಬಿಟ್ಟರೆ ಸಾಕು. ಹಾಗೆ ಶಾಸ್ತ್ರಗಳಲ್ಲಿ ಹೇಳುವಾಗ ಕರ್ಮವನ್ನು ಒಮ್ಮೊಮ್ಮೆ ಬಿಡು ಬಿಡು ಅಂತ ಹೇಳ್ತಾ ಬರ್ತದೆ, ಒಮ್ಮೊಮ್ಮೆ ಕರ್ಮವೇ ಬಂಧಕ ಅಂತ ಹೇಳ್ತಾ ಬರ್ತದೆ, ಒಮ್ಮೊಮ್ಮೆ ಈ ಕರ್ಮದಿಂದಲೇ ನಿನಗಿಷ್ಟು ದುಃಖ ಆಯಿತು ಅಂತ ಹೇಳ್ತಾ ಬರ್ತದೆ. ಆ ಮಾತುಗಳಿಗೆಲ್ಲ ಪಥ್ಯ ಮಾಡು ಅಂತ ಅರ್ಥ. ಪಥ್ಯ ಮಾಡು ಅಂತನ್ನೋ ಮಾತುಗಳನ್ನು ತಗೊಂಡು ಹೋಗಿ ಕರ್ಮನೇ ಬಿಡು ಅನ್ನೋ ಅರ್ಥದಲ್ಲಿ ಮಾಡಿದರೆ ಹೇಗಪ್ಪ? ಹೀಗೆ ವೇದ ಉಪನಿಷತ್ತುಗಳ ಮರ್ಮವನ್ನು ಕೃಷ್ಣ ಪರಮಾತ್ಮ ಕರ್ಮ ಬಂಧಕ, ಕರ್ಮ ಸಂಸಾರಕ್ಕೆ ಬೀಜ, ಈ ಎಲ್ಲ ಮಾತುಗಳನ್ನು ಈ ಅಭಿಪ್ರಾಯದಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸ್ತಾನೆ. ಏನು ಪಥ್ಯ ಮಾಡು ಅಂದರೆ, ಯಾವ ಕರ್ಮ ಮಾಡಿದ್ರಿಂದ ನಿನಗೆ ದುಃಖ ಆಯಿತು ಅಂತ ತಿಳಿತದೆ ಅಂದಮೇಲೆ ಇನ್ಮೇಲಿಂದ ಅಂಥ ಕರ್ಮ ಮಾಡಬೇಡ ಅಂತ ಅರ್ಥ. ಅದನ್ನು ಕೃಷ್ಣ ಇಂಟರ್ಪ್ರಿಟೇಟ್ ಮಾಡಿದ. ನೀನು ಫಲದ ಆಶೆಯಿಂದ ಕರ್ಮ ಮಾಡಿದ್ರಿಂದ ದುಃಖಕ್ಕೀಡಾಗ್ತಿ ಅನ್ನೋದು ಸಿದ್ಧ ಆದಮೇಲೆ ಇನ್ಮೇಲಾದರೂ ಕರ್ಮದಲ್ಲಿ ತೊಡಗು, ಆಸೆಯನ್ನು ಬಿಡು. ಆಸೆಯನ್ನು ಬಿಡೋದೇ ರೋಗ ಬಂದಾಗ ಪಥ್ಯ ಮಾಡಿದ ಹಾಗೆ ಅಂತ ಅರ್ಥ. ರೋಗಿಯಾದವನಿಗೆ ಆಹಾರ ಬಿಡು ಅಂತ ಹೇಳೋದ್ರ ಅಭಿಪ್ರಾಯ ಏನಿರ್ತದೆ ಡಾಕ್ಟರಿಗೆ? ಉಪವಾಸ ಬಿದ್ದು ನರಳ್ಳಿ ಅಂತಿರ್ತದ? ಉಪವಾಸ ಬಿದ್ದು ನರಳ್ಳಿ ಅಂತಾದರೆ ದೇಹದಲ್ಲಿ ಅಶಕ್ತಿ ಆಗ್ತದೆ, ಅಶಕ್ತಿ ಆದರೆ ಹೊಸ ರೋಗ ಹುಟ್ಟುಕೊಳ್ತದೆ. ಹಾಗೆ ಮನುಷ್ಯರಾದವರು ಬಹಳ ಯೋಚನೆ ಮಾಡಿ ಕರ್ಮ ನನಗೆ ಬಹಳ ದುಃಖ ಕೊಡ್ತದೆ, ನನ್ನನ್ನು ಮುಚ್ಚಿ ಬಂಧನ ಮಾಡ್ತದೆ ಅಂಥೇಳಿ ಇದ್ದ ಕರ್ಮವು ಬಿಟ್ಟುಬಿಟ್ರೆ ಬಿಟ್ಟಿದೇವಲ್ಲ ಅಂತ ಒಂದು ಕರ್ಮ ಹುಟ್ಟುಕೊಳ್ತದೆ, ಅದು ನೆನಪಿರ್ಬೇಕಂತ. ಕರ್ಮ ಬಿಟ್ಟಲ್ಲ ಅಂತ ಒಂದು ಕರ್ಮ. ಎಂಥ ವಿಚಿತ್ರ! ಕರ್ಮದ ಸ್ವಭಾವ ಏನು? ಅದಕ್ಕೆ ಕೃಷ್ಣ ಹೇಳಿದ, ಇದನ್ನು ಮಾಡಲೇಬೇಕಾದದ್ದನ್ನು ಬಿಟ್ವಿ ಅಂತಾದರೆ ಅದು ರಕ್ತಬೀಜಾಸುರ ಇದ್ದ ಹಾಗೆ. ರಕ್ತಬೀಜ ಒಬ್ಬ ದೊಡ್ಡ ಅಸುರ. ಅವನ ವಿಚಿತ್ರ ಏನು ಅಂದರೆ, ಅವನ ದೇಹದ ಒಂದು ಹನಿ ರಕ್ತ ಭೂಮಿಯ ಮೇಲೆ ಬಿದ್ದರೆ ಸಾವಿರಾರು ಅಸುರರು ರಕ್ತದಿಂದ ಹುಟ್ಟುತ್ತಿದ್ರಂತೆ. ಅವನ ರಕ್ತವೇ ಹಾಗೆ. ಹಾಗೆ ಮನುಷ್ಯರಾದ ನಮ್ಮ ಕರ್ಮಗಳು ಹೇಗಿದ್ದಾವೆ ಅಂದರೆ, ನಾವು ಈ ಕರ್ಮ ನಮಗೆ ಬಹಳ ದುಃಖ ಕೊಡ್ತು ಅಂತ ಹೇಳಿ ಆ ಕರ್ಮವನ್ನೇ ಪರಿತ್ಯಜಿಸಿದರೆ ಪರಿತ್ಯಜಿಸಿದವೆಲ್ಲ ಅಂತ ಒಂದು ಕರ್ಮ ಹುಟ್ಟುಕೊಂಡಿರ್ತದಂತೆ. ಅದಕ್ಕೆ ದೊಡ್ಡ ಶಿಕ್ಷೆ, ಅದಕ್ಕೆ ದಂಡ ಬಹಳ ತೆರಬೇಕಾಗ್ತದೆ. ಮನುಷ್ಯ ಯೋಚನೆ ಮಾಡಬೇಕು. ಆಹಾರ ತಿಂದವೆಲ್ಲ ಅಂತ ಇದ್ದ ಆಹಾರವನ್ನೆಲ್ಲ ಪರಿತ್ಯಜಿಸಿದರೆ ಅಶಕ್ತಿಯಿಂದ ಹೊಸ ರೋಗ ಹೇಗೆ ಹುಟ್ಕೊಳ್ತದೋ, ಕರ್ಮ ಮಾಡಿದ್ವೆಲ್ಲ ಅಂಥೇಳಿ ಒಂದು ಧೋರಣೆಯನ್ನು ಇಟ್ಟುಕೊಂಡು ದುಃಖ ಆಯ್ತಲ್ಲ ಅಂತ ಇದ್ದ ಕರ್ಮವನ್ನು ಪರಿತ್ಯಜಿಸಿದರೆ ಕರ್ಮ ಬಿಟ್ಟೆಲ್ಲ ಅಂತ ಒಂದು ಹೊಸ ಕರ್ಮ ಹುಟ್ಟಬೇಕಾಗ್ತದೆ. ಎಚ್ಚರಿಕೆ ಇರಲಿ ಅಂತ. ಹೀಗಾಗಿ ಕರ್ಮ ಬಿಡೋದರಲ್ಲಿ ಯಾವ ಧೋರಣೆಯೂ ಕೂಡ ಮಾಡಬಾರ್ದು. ಕರ್ಮ ಬಿಡ್ತೇನೆ ಅನ್ನೋ ಧೋರಣೆ ಸರ್ವಥಾ ಸಾಧ್ಯ. ಮನುಷ್ಯನಿಗೆ ಕರ್ಮ ಹಾಗಾದರೆ ಕೃಷ್ಣನ ದೃಷ್ಟಿಯಲ್ಲಿ ಬಂಧಕವೂ ಹೌದು, ಮೋಚಕವೂ ಹೌದು. ಆ ಕರ್ಮ ಬಂಧಕ ಯಾವಾಗ ಆಗ್ತದೆ, ಮೋಚಕ ಯಾವಾಗ ಆಗ್ತದೆ? ಇಂದ್ರಿಯಗಳನ್ನು ನಿಗ್ರಹಿಸಿ, ಮನಸ್ಸನ್ನು ನಿಗ್ರಹಿಸಿ ದೇವರ ಪ್ರೀತಿಗಾಗಿ ಅಂತ ಮಾಡಿದಾಗ ಆ ಕರ್ಮವೇ ನಮಗೇನಾಗ್ತದೆ? ಮೋಚಕವಾಗ್ತದೆ. ಅದು ಆತ್ಮನ ವಿಕಾಸಕ್ಕೆ ಕಾರಣ ಆಗ್ತದೆ. ಕೃಷ್ಣನ ದೃಷ್ಟಿ ಎಂಥ ಅದ್ಭುತ! ಶರೀರ ಯಾತ್ರೆಯೂ ನಡೀತದೆ, ಅರ್ಥಾತ್ ಉಪಜೀವನವೂ ನಡೆಸ್ತಾನೆ ಪರಮಾತ್ಮ ಇಂಥ ಕರ್ಮ ಮಾಡಿದ್ರಿಂದ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ್ ಅಕರ್ಮಣಃ ಅಂತಂದ. ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ್ ಅಕರ್ಮಣಃ. ಯಾವ ಕಾರ್ಯವೂ ಮಾಡದೆ ಸುಮ್ಮನೆ ಕುಳಿತುಕೊಂಡಿ ಅಂತಾದರೆ ಶರೀರ ಯಾತ್ರಾ, ಉಪಜೀವನವೂ ನಡಿಲಿಕ್ಕಾಗದೆ ಹೋಗಬೇಕಾದೀತು. ಇದು ಅಕರ್ಮವಾದದಲ್ಲಿರುವ ದೊಡ್ಡ ಬಂಧಕ, ದೊಡ್ಡ ಬಾಧಕ. ಇದನ್ನು ನಾವು ಅನುಸಂಧಾನಕ್ಕೆ ತರಬೇಕು. ಒಂದು ಬೀಗದ ಕೈ, ನಾವು ಮಾಡಿದ ಲಾಕ್ ಅದರಿಂದಲೇ, ಹಾಗಾದರೆ ಓಪನ್ನು ಅದರಿಂದಲೇ ಮಾಡ್ತಕ್ಕದ್ದು. ಮೊಬೈಲಿಗೆ ಹಾಕಿದ ಪಾಸ್ವರ್ಡ್ಗಳು
ತೆಗಿಲಿಕ್ಕೊಂದು ಹಾಕ್ಲಿಕ್ಕೊಂದು ಅಂತ ಎರಡು ಇಡಲ್ಲ. ಇವತ್ತಿನವ್ರಿಗೆ ಉದಾಹರಣೆ ಬಹಳ ಸುಲಭ. ಯಾವ ನಂಬರ್ ಒತ್ತಿ ನಾವು ಲಾಕ್ ಮಾಡಿರ್ತೇವೆ ಮೊಬೈಲನ್ನು, ಓಪನ್ ಮಾಡುವಾಗಲೂ ಅದೇ ನಂಬರ್ ಒತ್ತಬೇಕಲ್ವಾ? ಹಾಗೆ ಮನುಷ್ಯ ತನ್ನೊಳಗಿರುವ ಆನಂದ, ಅನಂತವಾದ ಆನಂದವನ್ನು ತಾನು ಅನುಭವಿಸಬೇಕಾಗಿದೆ. ಆದರೆ ತನ್ನನ್ನೇ ತಾನು ಅಜ್ಞಾನದ ಪೆಟ್ಟಿಗೆಯಲ್ಲಿ ಮುಚ್ಚಾಕೊಂಡಿದ್ದಾನೆ. ಈ ಅಜ್ಞಾನದ ಪೆಟ್ಟಿಗೆಯಲ್ಲಿ ಮುಚ್ಚಾಕೊಳ್ಳಿಕ್ಕೆ ಕರ್ಮವೇ ಕಾರಣ. ಯಾವ ಕರ್ಮ? ಫಲದ ಆಸೆಯಿಂದ ಮಾಡಿದಂಥ ಕರ್ಮವೇ ನಮ್ಮನ್ನು ಲಾಕ್ ಮಾಡಿಟ್ಟಿದೆ ಅಂತೆ. ಈಗ ಆತ್ಮನ ಅನಂತ ಕಲ್ಯಾಣ ಗುಣಗಳ ಅಭಿವ್ಯಕ್ತಿ ಆಗಬೇಕು ಅಂತ ಬಯಸೋದಾದರೆ ಅಜ್ಞಾನದ ಪೆಟ್ಟಿಗೆಯಿಂದ ಹೊರಗೆ ಬರಬೇಕು. ನೀವು ಅಜ್ಞಾನದ ಪೆಟ್ಟಿಗೆಯಿಂದ ಹೊರಗೆ ಬರಲಿಕ್ಕೆ ಓಪನ್ ಆಗಬೇಕಲ್ಲ. ಅಜ್ಞಾನದ ಪೆಟ್ಟಿಗೆ ಓಪನ್ ಮಾಡಲಿಕ್ಕಿರೋ ಒಂದೇ ಕೋಡು ಅಂದರೆ ಅದು ಬೇರೆ ಯಾವುದೂ ಅಲ್ಲ, ಆಸೆಯನ್ನು ಬಿಟ್ಟು ದೇವರ ಪ್ರೀತಿಗಾಗಿ ಮಾಡುವಂಥ ಕರ್ಮವೇ ಅದರ ಕೋಡು ಅಂತ ಅರ್ಥ. ಈ ಪಾಸ್ವರ್ಡ್ ನೆನಪಿಟ್ಟುಕೊಂಡ್ರೆ ಸಾಕು. ಯಾವ ಆಸೆ ಪಡದೆ ಮಾಡುವ ಕರ್ಮವೇ ಮನುಷ್ಯನಿಗೆ ಆತ್ಮ ವಿಕಾಸಕ್ಕೆ ಕಾರಣ ಆಗ್ತದೆ. ಆಸೆಯಿಂದ ಮಾಡುವಂಥ ಕರ್ಮ ಅಜ್ಞಾನದ ಪೆಟ್ಟಿಗೆಯಲ್ಲಿ ಆತ್ಮನ ಗುಣಗಳನ್ನು ಮುಚ್ಚಿಡ್ಲಿಕ್ಕೆ ಕಾರಣ ಆಗ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲವು ಉಪನಿಷತ್ತಿನ ಪುರಾಣ ಪ್ರಮಾಣಗಳ ಮಾತುಗಳು ಒಂದೆಡೆ ಕರ್ಮ ನಿನ್ನನ್ನು ಕಟ್ಟಿ ಹಾಕಿದೆ ಅಂತ ಹೇಳ್ತದೆ, ಒಂದೆಡೆ ಕರ್ಮ ನಿನ್ನ ಸಂಸಾರದಲ್ಲಿ ತಂದು ಕೂಡಿಸ್ತದೆ ಅಂತ ಹೇಳ್ತದೆ, ಇನ್ನೊಂದೆಡೆ ಕರ್ಮವೇ ನಿನ್ನನ್ನು ಉದ್ಧಾರ ಮಾಡ್ತದೆ ಅಂತ ಹೇಳ್ತದೆ. ಸೊ ವೇದ ಹಾಗೂ ಉಪನಿಷತ್ತಿನಲ್ಲಿ ಪುರಾಣ ಸ್ಮೃತಿಗಳಲ್ಲಿ ಬರುವ ಎಲ್ಲ ಮಾತುಗಳಿಗೂ ಕೂಡ ಶ್ರೀಕೃಷ್ಣ ತೋರಿಸಿದ ಈ ಸುವರ್ಣ ಮಾಧ್ಯಮ, ಆಸೆ ಸಹಿತ ಕರ್ಮಗಳು ನಿನ್ನನ್ನು ಕಟ್ಟಿ ಹಾಕಿವೆ, ಆಸೆ ಬಿಟ್ಟ ಕರ್ಮಗಳು ನಿನ್ನನ್ನು ಹೊರಗೆ ತರ್ತಾವೆ. ಇದನ್ನು ಕೃಷ್ಣ ಕಾಂಟ್ರವರ್ಸಿಯನ್ನು ಹೀಗೆ ಪರಿಹಾರ ಮಾಡಿದ್ದಾನೆ. ಈ ರೀತಿ ನೀವು ಅನುಸಂಧಾನಕ್ಕೆ ತರಬೇಕು. ಇದನ್ನು ನಾವು ಅನುಸಂಧಾನಕ್ಕೆ ತಂದ್ವಿ ಅಂದರೆ ಆತ್ಮವಿಕಸನ ಆಗೇ ಆಗ್ತದೆ. ಹೀಗಾಗಿ ಕೃಷ್ಣ ಪರಮಾತ್ಮ ಶರೀರ ಯಾತ್ರಾ ಅಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಇನ್ನೊಂದು ಅಂಶ, ಶ್ರೀಕೃಷ್ಣ ಪರಮಾತ್ಮ ಮತ್ತೊಂದು ಮಾತನ್ನು ಹೇಳ್ತಾನೆ. ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಎಲ್ಲ ಕರ್ಮಗಳು ಕೂಡ ಭಗವಂತನ ಪ್ರೀತಿಗಾಗೇ ಆಗಬೇಕಂತೆ. ಆಗದಿದ್ದಾಗ ಮಾತ್ರ ಅವನು ಇಲ್ಲಿ ಲೋಕದಲ್ಲಿ ಕಟ್ಟಿ ಹಾಕ್ಕೊಳ್ಳಿಕ್ಕೆ ಶುರುವಾಗ್ತಾನಂತೆ. ಇದು ನಾವು ಗಮನ ಹರಿಸ್ಬೇಕು, ಸುಮ್ಮನೆ ಅಲ್ಲ. ಯಾವ ಕರ್ಮ ದೇವರ ಪ್ರೀತಿಗಾಗಿ ಅಂತಾಗ್ತದೆ ಆ ಕರ್ಮ ನಮಗೆ ಬಂಗಾರದ ಆಭರಣವಾಗ್ತದೆ, ಅದು ವಜ್ರದ ಆಭರಣವಾಗಿ ಬಿಡ್ತದೆ. ಯಾವ ಕರ್ಮ ಭೌತಿಕ ಆಸೆ ಆಕಾಂಕ್ಷೆಗಳಿಗಾಗಿ ಅಂತಾಗ್ತದೆ ಅದು ಕೈಗಳಿಗೆ ಕಬ್ಬಿಣದ ಸರಪಳಿ ಆದಂಗಾಗ್ತದೆ. ನಮಗೆ ಸರಪಳಿ ಬೇಕೋ ಬಂಗಾರದ ಆಭರಣ ಬೇಕೋ? ಅದನ್ನು ಕೃಷ್ಣ ಪರಮಾತ್ಮ ಹೇಳಿದ. ದೇವರ ಪ್ರೀತಿಗಾಗಿ ದೇವರ ಸೇವೆ ಅಂತ ಭಾವನೆಯಲ್ಲಿ ಮಾಡಿದ ಕರ್ಮಗಳು ಆಭರಣವಾಗ್ತಾವೆ. ಅದೇ ನೀನೇನಾದರೂ ನಿನ್ನ ಸ್ವಾರ್ಥಕ್ಕಾಗಿ ಅಂತ ಮಾಡಿದಲ್ಲಿ ಅವು ಸರಪಳಿ ಆಗ್ತದೆ, ಅದು ಬಿಡಿಸಲಾರದ ಸರಪಳಿ ಆಗ್ತದೆ. ಹೇಳ್ತಾನೆ ಕೃಷ್ಣ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚಾರ. ಇದು 9ನೇ ಪದ್ಯ. ಕನ್ನಡದಲ್ಲಿ ಕೆಲವರಿಗೆ ಈ ಪದಕ್ಕೆ ಅರ್ಥ ಮಾಡಲಿಕ್ಕೆ ಕಠಿಣವಾಗಿದೆ ಇವತ್ತು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ, ಯಜ್ಞ ಅನ್ನೋ ಶಬ್ದ ಬಿಟ್ಟರು ಸರಿಯಾಗಿ ಅರ್ಥ ಆಗಲಿಲ್ಲ. ವಾಸ್ತವಿಕವಾಗಿ ಇಲ್ಲಿ ಮಾತ್ರ ಯಜ್ಞ ಅಂದರೆ ಭಗವಂತ ಅಂತ ಅರ್ಥ. ನೋಡಿದ್ರ, ಇದು ಉಪನಿಷತ್ತಿನ ಭಾಷೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ, ಯಾವ ಕರ್ಮ ಲೋಕದನ್ನು ಬಂಧನ ಮಾಡ್ತದೆ ಅಂದರೆ ಯಜ್ಞಕ್ಕಾಗಿ ಅಲ್ಲದ ಮಾಡಿದ ಕರ್ಮಗಳು ಬಂಧನ ಮಾಡ್ತವೆ. ಯಜ್ಞಕ್ಕಾಗಿ ಅಲ್ಲದ ಕರ್ಮ ಅಂದ್ರೆ ಅರ್ಥ ಭಗವಂತನ ಪ್ರೀತಿಯನ್ನು ಬಿಟ್ಟು ಬೇರೆ ಇತರ ಭೌತಿಕ ಕಾಮನೆಗಳನ್ನು ಇಟ್ಟುಕೊಂಡು ಮಾಡಿದ ಕರ್ಮಗಳು ಬಂಧನಕ್ಕೊಳ ಮಾಡ್ತಾವೆ ಅಂತ ಅರ್ಥ ಈ ಶ್ಲೋಕಕ್ಕೆ. ಯಜ್ಞ ಅಂದರೆ ಪರಮಾತ್ಮ ಅಂತ ಅರ್ಥ.
ಯಾಕೆ ದೇವರಿಗೆ ಯಜ್ಞ ಅಂತ ಹೆಸರು? ಶ್ರುತಿಯಲ್ಲಿ ಹೇಳ್ತದೆ, ಯಜ್ಞೋ ವೈ ವಿಷ್ಣು, ಯಜ್ಞೋ ವೈ ವಿಷ್ಣು. ಯಜ್ಞ ಅಂದರೆ ಶ್ರುತಿಯಲ್ಲಿ ವಿಷ್ಣು ಅಂತ ಕರೆದಿದ್ದಾರೆ. ಅಥವಾ ವಿಷ್ಣುವಿಗೆ ಯಜ್ಞ ಅಂತ ಯಾಕೆ ಹೆಸರು ಬಂದಿದೆ? ವಿಷ್ಣು ಸಹಸ್ರನಾಮದಲ್ಲೆಲ್ಲ ಕೇಳಿರ್ತೀರಿ ನೀವು. ಯಜ್ಞ ಅನ್ನೋ ಶಬ್ದ ಪರಮಾತ್ಮನನ್ನು ಕರೀತದೆ ಅನ್ನಲಿಕ್ಕೆ. ಕೊನೆಯಲ್ಲಿ ಬರ್ತದೆ ಯಜ್ಞೋ ಯಜ್ಞಪತಿರ್ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ. ನಾನು ಅದಕ್ಕೆ ಹೇಳಿದ್ದೇನೆ, ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮಗಳು ನಮ್ಮ ಜೀವನದ ಈ ಭಾಗದ ಆ ಭಾಗದ ಉಸಿರಾಟಗಳು ಅಂತ ಅರ್ಥ. ಎಂದೂ ಮರಿಬಾರ್ದು. ಒಳಗೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಹೊತ್ತಿದ್ದಾನೆ ಅಂದರೆ ಅವನೇ ನಿಜವಾಗಲೂ ದೇವಸ್ಥಾನ. ಅವ ನಡೆದಾಡಿದ್ದೆಲ್ಲವೂ ದೇವರು ನಡೆದಾಡಿದ ಸ್ಥಳಗಳು ಅಂತ ಅರ್ಥ. ಅವನನ್ನು ನೋಡಿದವರು ನಾವು ಪವಿತ್ರರು. ಯಾಕೆ? ಒಳಗೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಹೊತ್ತಿದಾನಲ್ಲ. ಆ ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞ ಅಂತನೋ ನಾಮ ವಿಷ್ಣುವಿಗೆ ಹೇಳಿದೆ. ಹಾಗಾದರೆ ಪ್ರಕೃತದಲ್ಲಿ ಕೃಷ್ಣ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಅನ್ನೋಲ್ಲಿ ಯಜ್ಞ ಅನ್ನೋ ಪದವನ್ನು ಯಾರ ಅರ್ಥದಲ್ಲಿ ಆಡಿದ್ದಾನೆ? ವಿಷ್ಣು ಅಂತ ಅರ್ಥ. ವಿಷ್ಣು ಪ್ರೀತಿಗಾಗಿ, ವಿಷ್ಣುವಿನ ಉದ್ದೇಶದಿಂದ ಮಾಡುವಂಥ ಯಾವುದೇ ಕರ್ಮಗಳಿದ್ರೂ ಭಗವಂತನ ಪ್ರೀತಿಗಾಗಿ ಅಂತ ಮಾಡಿದ್ದಲ್ಲಿ ಅದು ಅವನನ್ನು ಬಂಧನದಿಂದ ಮೋಚನೆಗೊಳಿಸಿ ಅವನಿಗೆ ಪುಷ್ಪಹಾರ, ಅವನಿಗೆ ಬಂಗಾರದ ಹಾರವಾಗಿ ಅವನ ಮೈ ಮೇಲೆ ಬಿದ್ದಿರ್ತದಂತೆ. ಅದೇ ಭಗವತ್ ಪ್ರೀತಿಯ ಉದ್ದೇಶ ಬಿಟ್ಟು ಇತರ ಭೌತಿಕ ಆಸೆಗಾಗಿ ಅಂತ ಮಾಡಿರ್ತಾನಲ್ಲ ಮನುಷ್ಯ, ಅದು ಅವನಿಗೆ ಕಬ್ಬಿಣದ ಸರಪಳಿಯಾದ ಹಾಗೆ ಬಿದ್ದಿರ್ತದೆ. ನೋಡಿ ಎಂಥ ಅದ್ಭುತವಾದ ಮಾತು ಕೃಷ್ಣ. ತದರ್ಥಂ ಕರ್ಮ ಕೌಂತೆಯ ಅಂತಂದ. ಒಂದೇ ಇದೆ, ಆಪರೇಷನ್ ಮಾಡುವಾಗ ಕೊಡುವಂಥ ಅನಸ್ತೇಶ ಅಂತೇನಿದೆ ಅದು ಒಂದೇ. ಕೊಡುವಾಗ ಅದರ ಡೋಸ್ ಹೆಂಗೋ ಅದ್ರ ಮೇಲೆ ವ್ಯವಸ್ಥೆ ಆಗ್ತದೆ. ಇಂತಿಷ್ಟು ವ್ಯವಸ್ಥಿತವಾಗಿ ಕೊಡಬೇಕು ಅಂತ ಹೇಳಿರ್ತಾನೆ. ಸ್ವಲ್ಪ ಏನಾದರೂ ಜಾಸ್ತಿ ಕೊಟ್ಟ ಅಂತಾದರೆ ಡೋಸನ್ನು, ಆಪರೇಷನ್ ಆದಮೇಲೆ ಇಷ್ಟು ತಾಸಿಗೆ ಹೇಳಬೇಕು, ಆಮೇಲೂ ಹೇಳಲ್ಲ. ಮನುಷ್ಯರು ಅನುಭವಿಸ್ತಾ ಇರುವ ಒಂದು ಅನಸ್ತೇಶ ಅನ್ನುವ ಸಣ್ಣ ಈ ಔಷಧಿ ಏನಿದೆ, ಇದೇ ಇಷ್ಟು ಪರಿಣಾಮಕಾರಿಯಾಗಿದೆ. ಎಷ್ಟೋ ಜಗತ್ತಿನಲ್ಲಿ ಅನೇಕ ತೈಲಗಳಿವೆ. ಆ ತೈಲಗಳು ಮನುಷ್ಯನ ಪ್ರಾಣವನ್ನು ತೆಗಿತಾವೆ, ಮನುಷ್ಯನ ರೋಗಕ್ಕೆ ಔಷಧಿಯಾಗಿಯೂ ಪರಿಣಮಿಸ್ತಾವೆ ಬೇರೆ ಲೇಹಗಳ ಜೊತೆಗೆ ಸೇರಿಕೊಂಡಾಗ. ಎಷ್ಟೋ ಬಣ್ಣಗಳಿವೆ. ಅನೇಕ ಹೊಸ ಹೊಸ ವಿಸ್ಮಯಕಾರಿ ಪ್ರಪಂಚ ಇದೆ. ಅದು ಒಳ್ಳೆಯದಕ್ಕೂ ಉಪಯೋಗ ಆಗ್ತಾ ಇದೆ, ಕೆಟ್ಟದ್ದಕ್ಕೂ ಉಪಯೋಗ ಆಗ್ತಾ ಇದೆ. ಹಾಗೆ ಮನುಷ್ಯನಿಗೆ ಕರ್ಮವೂ ಕೂಡ ಅವನ ಬಂಧನಕ್ಕೂ ಕಾರಣವಾಗ್ತದೆ, ಅವನನ್ನು ಮೋಚನೆಗೂ ಕಾರಣ ಮಾಡ್ತದೆ. ಆದರೆ ವ್ಯತ್ಯಾಸ ಇಷ್ಟೇ, ಅದು ಆಶೆ ಸಹಿತವಾದಾಗ ಬೇರೆ, ಅದು ಭಗವಂತನ ಪ್ರೀತಿಗಾಗಿ ಅಂತಾದಾಗ ಬೇರೆ ಅಂತ. ಮಾಡುವ ಕರ್ಮ ಒಂದೇ. ದೇವರ ಪ್ರೀತಿಗಾಗಿ ಮಾಡಿದರೆ ಅದರ ಮಹತ್ವವೇ ಬೇರೆ, ದೇವರ ಪ್ರೀತಿಯನ್ನು ಬಿಟ್ಟು ಮಾಡಿದಾಗ ಅದರದ್ದು ಮಹತ್ವನೇ ಬೇರೆ. ಇದನ್ನು ಕೃಷ್ಣ ಸಾರ್ತಾ ಇದ್ದಾನೆ. ಮಾಡಲೇಬೇಕು ಯುದ್ಧ, ಅದು ಬಿಟ್ಟಿದ್ದಲ್ಲ ನಿನಗೆ ಸ್ವಧರ್ಮ. ಅದು ದೇವರ ಪ್ರೀತಿಗಾಗಿ ಮಾಡು, ನಿನಗದು ಬಂಧನ ಮಾಡಲ್ಲ. ಇದು ನಮಗೂ ಕೂಡ ಕೃಷ್ಣ ಬೋಧಿಸ್ತಾನೆ. ನಾವು ಕರ್ಮ ಮಾಡಲೇಬೇಕು. ಆ ಕರ್ಮ ನಮ್ಮನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ, ಮನಸ್ಸನ್ನು ನಿಗ್ರಹಿಸಿಕೊಳ್ಳಿಕ್ಕೆ ಕಾರಣ ಆಗ್ತದೆ. ನಾವು ನೀವು ದೇವಲೋಕದಲ್ಲಿ ಸದಸ್ಯತ್ವ ಪಡಿಕೊಳ್ಳಿಕ್ಕೆ ಇದು ಕಾರಣವಾಗ್ತದಂತೆ. ಸಾಕಷ್ಟು ಕಡೆ ನೀವು ಕೇಳಿರ್ತೀರಿ, ನಾವು ಮನೆಯಲ್ಲಿ ಬರೀಲಿಕ್ಕೆ ಉಪಯೋಗಿಸೋದು ಹಾಳೆಯನ್ನೇ. ವ್ಯಾಪಾರ ಮಾಡಲಿಕ್ಕೆ ಅಂತ ಹೇಳಿ ಜೋಬಿನಿಂದ ತೆಗೆದುಕೊಡೋದು ಕೂಡ ಹಾಳೆಯನ್ನೇ. ಆದರೆ ನಮ್ಮನೆಯಲ್ಲಿ ಬರೀಲಿಕ್ಕೆ ಉಪಯೋಗಿಸೋ ಹಾಳೆಯನ್ನು ತಗೊಂಡು ವ್ಯಾಪಾರಕ್ಕೆ ಅಂತ ಕೊಟ್ಟರೆ ಅವನು ಕೊಡಲ್ಲ ಸಾಮಾನನ್ನು. ಯಾಕೆ ಅಂದರೆ ಆ ಹಾಳೆಯಲ್ಲಿ ರಾಜಮುದ್ರೆ ಇಲ್ಲ ಅಂತಾನೆ. ಅದು ಸರ್ಕಾರದ ಮುದ್ರೆ ಇಲ್ಲ. ಸರ್ಕಾರದ ಮುದ್ರೆ ಇದ್ದರೆ ಮಾತ್ರ ಆ ಹಾಳೆಗೆ ಮಹತ್ವ ಹೇಗೋ, ಮನುಷ್ಯ ಮಾಡುವಂಥ ಕರ್ಮ ಅನ್ನೋದು ಅವನಿಂದ ಕರ್ಮ ಬೇರ್ಪಟ್ಟಿಲ್ಲ, ಕರ್ಮವನ್ನು ಅವ ಬೇರ್ಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಾದಾಗ
ಅದು ವಿಷ್ಣುವಿನ ಪ್ರೀತಿಗಾಗಿ ಅನ್ನೋ ರಾಜಮುದ್ರೆಯನ್ನು ಒತ್ತಿಬಿಟ್ರೆ ದೇವಲೋಕದ ಸದಸ್ಯತ್ವವನ್ನು ನಮಗೆ ಈ ಕರೆನ್ಸಿ ಕೊಟ್ಟಿಸ್ಬಿಡ್ತದಂತೆ. ಹೀಗಾಗಿ ಇವತ್ತು ಮನುಷ್ಯ ಕರ್ಮ ಮಾಡಬೇಕು, ಮಾಡೇ ಮಾಡ್ತಾನೆ ಅಂದಮೇಲೆ ಮನೆಯಲ್ಲಿ ಉಪಯೋಗಿಸೋ ರದ್ದಿ ಪೇಪರ್ನಂತೆ ಕರ್ಮ ಆಗಬಾರ್ದು. ಭಗವಂತನ ಪ್ರೀತಿ ಎನ್ನುವ ರಾಜಮುದ್ರೆಯನ್ನು ಒತ್ತಿ ದೇವಲೋಕದಲ್ಲಿಯೂ ಕೂಡ ನಮಗದರ ವ್ಯವಹಾರಕ್ಕೆ ಅಂತ ಅನುಕೂಲ ಆಗಬೇಕು, ಅಂಥ ಕರ್ಮ ಮಾಡಬೇಕು. ಇದು ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾನೆ. ಅದಕ್ಕೆ ಹೇಳಿದ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ದೇವರ ಪ್ರೀತಿಗಾಗಿ ಅಂತ ಮಾಡದೆ ಯಾವುದೇ ನಾವು ಮಾಡಿದರೂ ಕೂಡ ಕರ್ಮಗಳು ದೇವರ ಪ್ರೀತಿ ಉದ್ದೇಶ ಇಲ್ಲದಿದ್ದರಿಂದ ಅದು ನಮ್ಮನ್ನು ಸರಪಳಿ ಹಾಕ್ತದೆ. ಯಜ್ಞ ಅನ್ನೋ ಶಬ್ದ ವಿಷ್ಣುನನ್ನು ಯಾಕೆ ಕರೀತದೆ ಅಂದರೆ ಇಲ್ಲಿ ಯದಸ್ತಿ ತಜ್ಜಾನಾತೀತಿ ವಿಷ್ಣು ಯಜ್ಞ. ಯದಸ್ತಿ ಏನು ಜಗತ್ತಿನಲ್ಲಿ ಅದ ಅದನ್ನೆಲ್ಲ ಜ್ಞ ತಿಳಿದವ ಅವನೊಬ್ಬನೇ, ಅದಕ್ಕೆ ಅವ ಯಜ್ಞ. ಸುಲಭ ಆಯಿತು. ಏನದ ಅದೆಲ್ಲ ತಿಳಿದಾನಂತ. ನಾವು ಏನು ತಿಳಿದೇವಿ ಅವು ಎಲ್ಲ ಅವೋ ಇಲ್ಲೋ ನಮಗೋ ಗೊತ್ತಿಲ್ಲ. ಇದು ನಮ್ಮ ಪರಿಸ್ಥಿತಿ. ಅದಕ್ಕೆ ನಾವು ಯಜ್ಞ ಅಲ್ಲ. ಆದರೆ ತಿಳಿತಿದ್ದೆ ಒಟ್ಟು. ಸೈನ್ಸ್ ಅಂತೇವಿ, ಮ್ಯಾಥಮೆಟಿಕ್ಸ್ ಅಂತೇವಿ, ಅದಂತೇವಿ ಇದಂತೇವಿ, ಓದಕ್ಕೆ ಹೊರಟಿದ್ದೇವೆ. ಆದರೆ ಭಗವಂತ ಹಾಗಲ್ಲ. ಏನದ ಅದೆಲ್ಲ ತಿಳಿದಿದ್ದಾನೆ. ಯದಸ್ತಿ ತತ್ ಸರ್ವಂ ಜಾನಾತಿ, ಅದಕ್ಕೆ ಅವ ಸರ್ವಜ್ಞ. ಸರ್ವಂ ಜಾನಾತೀತಿ ಸರ್ವಜ್ಞ, ಎಲ್ಲವನ್ನೂ ತಿಳಿದಿದ್ದಾನೆ, ಎಲ್ಲ ತಿಳಿದಿದ್ದಾನೆ, ಅದಕ್ಕೆ ಅವ ಸರ್ವಜ್ಞ. ಅದು ಹೇಗೋ ಯದಸ್ತಿ ತಜ್ಜಾನಾತಿ, ಏನದ ಅದನ್ನೆಲ್ಲ ತಿಳಿದಿದ್ದಾನೆ. ಯಾವುದಿಲ್ಲ ಅದೂ ತಿಳಿದಾನ. ಏನದ ಎಲ್ಲ ತಿಳಿದಾನ, ಯಾವುದು ಇಲ್ಲವೇ ಇಲ್ಲ ಅದೂ ತಿಳಿದಾನ. ಹೀಗಾಗಿ ಅವ ಯಜ್ಞ. ಹೀಗೆ ಭಗವದ್ಗೀತೆಯಲ್ಲಿ ಬರುವ ಯಜ್ಞ ಅನ್ನೋ ಪದವನ್ನು ಈ ಅಭಿಪ್ರಾಯದಲ್ಲಿ ನಾವು ಅನುಸಂಧಾನ ಮಾಡಬೇಕು. ಅವನ ಉದ್ದೇಶದಿಂದ ಮಾಡುವಂಥ ಕರ್ಮಗಳಿಗೆ ಯಜ್ಞಾರ್ಥ ಕರ್ಮ ಅಂತ ಕರೀತಾರಂತೆ. ಎಂಥ ಅದ್ಭುತವಾದ ಮಾತು. ನಾವು ಮಾಡುವ ಕರ್ಮವೇ ಯಜ್ಞ ಆಗಬೇಕು ಅಂತ ಒಂದರ್ಥ, ನಾವು ಮಾಡುವ ಕರ್ಮದ ಉದ್ದೇಶ ಭಗವಂತನ ಪ್ರೀತಿ ಆಗಬೇಕು ಅಂತ ಮತ್ತೊಂದರ್ಥ. ಇದು ಎರಡೂ ಅರ್ಥದಲ್ಲಿ ಕೃಷ್ಣ ಈ ಶಬ್ದವನ್ನು ಆಡಿದ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಅನ್ನೋಲ್ಲಿ ಈ ಮಾತನ್ನು ನಾವು ತುಂಬ ಅಬ್ಸರ್ವ್ ಮಾಡಬೇಕು. ಸಾಕಷ್ಟು ಜನರಲ್ಲಿ ನಾನು ಅದಕ್ಕೆ ಗೊಂದಲಕ್ಕೀಡಾಗಿರ್ತಾರೆ. ಲೋಕದಲ್ಲಿ ಮಾಡುವ ಹಾಗಾದರೆ ಅನೇಕ ಕಂಪ್ನಿಗಳ ಕೆಲಸಗಳು ದೇವರ ಪ್ರೀತಿಗಾಗಿ ಅಲ್ಲ, ನಾಳೆಯಿಂದ ಬಿಟ್ಟು ಬಿಡೋಣ. ಯಾಕಂದರೆ ಕೃಷ್ಣ ಹೇಳಿದ್ದಾನೆ, ಮಾಡೋದಾದರೆ ದೇವರ ಪ್ರೀತಿಗಾಗಿ ಮಾಡ್ರಿ. ದೇವರ ಪ್ರೀತಿ ಅದರಿಂದ ಆಗಲ್ಲ ಅಂತ ನಾವೇ ತೀರ್ಮಾನ ಮಾಡಿ ಬಿಟ್ಬಿಟ್ರೆ ಆಯ್ತು. ಹಾಗಾದರೆ ನೋಡಿ, ಇದು ಕೆಟ್ಟವಾದ ವಿಚಾರ. ನಾನು ಅದಕ್ಕೆ ಹೇಳ್ತೇನೆ, ಏನು ಅದು ದೇವರ ಪ್ರೀತಿಯಾಗಿ ಆಗಲಿ ಅಂತ ಮಾಡೋದಲ್ಲ, ಅದು ವಿಶೇಷ. ಅದಕ್ಕೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ವ್ಯಾಪಾರ ಮಾಡ್ತಿದ್ದಾನೆ, ಬರುವಂಥ ಒಬ್ಬೊಬ್ಬ ಏನು ಕೊಂಡ್ಕೊಳ್ಳಿಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಅವರಲ್ಲಿ ದೇವರನ್ನು ಯಾಕೆ ಕಾಣಬಾರ್ದು? ಅವರಲ್ಲಿ ದೇವರನ್ನು ಕಂಡು ನಿಗದಿತವಾದಂಥ ವಸ್ತುವಿಗೆ ನಿಗದಿತ ಬೆಲೆಯನ್ನು ಯಾಕೆ ಕೊಡಬಾರ್ದು? ಲಾಭಾಂಶ ಎಷ್ಟು ಪಡೀಬೇಕು ಅಂತಿದೆ ಅಷ್ಟನ್ನೇ ಪಡೆದು ನಿಗದಿತವಾಗಿ ಕೊಟ್ಟರೆ ಅದು ಯಜ್ಞಾರ್ಥ ಕರ್ಮ. ಅವನಿಗೆ ಅದೇ ಯಜ್ಞ. ರೈತ ಇದ್ದಾನೆ, ಕೈಯಲ್ಲಿ ಬೆಳಗಾದ ಕೂಡಲೇ ಕೈಯಲ್ಲಿ ನೇಗಿಲು ಹಿಡ್ಕೊಂಡು ಭೂಮಿಗೆ ಉಳ್ಲಿಕ್ಕೆ ಹೋಗ್ತಾನೆ, ಅವನಿಗೆ ನೇಗಲೇ ದೇವರು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ಅವನು ಭೂಮಿಯಲ್ಲಿ ಉಳಬೇಕು, ಬೀಜ ಬಿತ್ತಬೇಕು, ಕಳೆ ತೆಗಿಬೇಕು, ಬೆಳೆ ಬೆಳಿಬೇಕು ಅಂದರೆ ಅವನಿಗೆ ನೇಗಿಲೇ ದೇವರು. ನೇಗಿಲನ್ನೇ ಯಜ್ಞ ಅಂತ ಭಾವಿಸಬೇಕು. ಉಳುವುದು ಯಜ್ಞವೇ ಅವನಿಗೆ, ಅದೇ ಅವನಿಗೆ ಯಜ್ಞ. ಹೀಗಾಗಿ ಭಗವದ್ಗೀತೆ ಯಜ್ಞ ಅನ್ನೋ ಶಬ್ದವನ್ನು ಮಾತ್ರ ಕೇಳಿ ಇದು ಹೋಮ ಹವನ ಮಾಡೋ ಪುರೋಹಿತರಿಗಷ್ಟೇ ಸಂಬಂಧಪಟ್ಟ ಮಾತು ಅಂತ ಭಗವದ್ಗೀತೆಯನ್ನು ಚೌಕಟ್ಟು ಹಾಕಬಾರ್ದು. ಇದು ಭಗವದ್ಗೀತೆ ಯೂನಿವರ್ಸಲ್, ಇಡೀ ವಿಶ್ವಕ್ಕೆ ಹೇಳುವಂಥ ಮಾತು. ಆದರೂ ಯಜ್ಞ ಅನ್ನೋ ಶಬ್ದವನ್ನು ಕೃಷ್ಣ ಹಾಕ್ತಾನೆ. ಯಾಕೆ ಅಂದರೆ ಉಪನಿಷತ್ತಿನ ವ್ಯಾಖ್ಯಾನ ಇದು ಅಂತ ತೋರಿಸ್ಲಿಕ್ಕೆ ಯಜ್ಞ ಅಂತ ಹಾಕ್ತಾನಷ್ಟೆ.
ಇದು ವೇದ ಉಪನಿಷತ್ತುಗಳ ವ್ಯಾಖ್ಯಾನ ಇದು ಅಂತ ನಾವು ಗಮನಿಸಲಿ. ಅಲ್ಲಿ ಆ ಶಬ್ದ ಹಾಕಿದೆ, ಅದನ್ನೇ ಇಲ್ಲಿ ಕೃಷ್ಣ ಹಾಕಿ ತೋರಿಸ್ತಾನೆ. ಅಂಥೇಳಿ ಯಜ್ಞ ಅನ್ನೋ ಶಬ್ದ ಇದೆಯಲ್ಲ, ಇದು ಎಲ್ಲ ಇಡೀ ಪ್ರಪಂಚದ ಪ್ರತಿಯೊಬ್ಬ ಕಾರ್ಮಿಕನಿಗೂ ಕೂಡ ಭಗವಂತ ಅವನವನಿಗೆ ವಿಹಿತವಾದಂಥ ಏನು ಬದುಕಿದೆ, ಅವನದೇ ಆದಂಥ ಕರ್ತವ್ಯ ಕರ್ಮ ಇದೆ, ಅದೆಲ್ಲವೂ ಅವನಿಗೆ ಯಜ್ಞವೇ ಆಗಬೇಕಂತೆ. ಇತ್ತೀಚೆಗೆ ಕೆಲವರಿಗೆ ಕರ್ಮಗಳು ಯುದ್ಧ ಆಗಿಬಿಟ್ಟಿದೆ, ಯಜ್ಞ ಆಗಲಿಲ್ಲ. ಅಲ್ಲ, ಅರ್ಜುನನಿಗಷ್ಟೇ ಯುದ್ಧ ಯಜ್ಞ ಆಯಿತು, ನಮಗೂ ನಿಮಗೂ ಯಜ್ಞ ಆಗೋದಿಲ್ಲ, ಯುದ್ಧ ಆಗೋದಿಲ್ಲ. ಯಾಕಂದ್ರೆ ಆ ಅರ್ಜುನನಿಗೆ ಯುದ್ಧವನ್ನು ಯಜ್ಞ ಅಂತ ಹೇಳಿದ ಕೃಷ್ಣ ಅಂತ ನಾಳೆಯಿಂದ ನಾವು ನೀವು ಬತ್ತಳಿಕೆಯಲ್ಲಿ ಹಿಡಿದು ಬಾಣ ಬಿಡಲಿಕ್ಕಾಗ್ತದಾ? ಅದಕ್ಕೆ ಹೇಳಿದೆ, ಕೃಷ್ಣನ ವಿಶಾಲ ದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳ್ರಿ. ವೈದ್ಯನಿಗೆ ಸ್ಟೆಟಸ್ಕೋಪ್ ಹಿಡ್ಕೊಂಡು ರೋಗಿಯಲ್ಲೇ ದೇವರನ್ನು ಕಾಣೋದೇ ಯಜ್ಞ. ಅದನ್ನೇ ನಿಯತವಾಗಿ ಮಾಡಲಿ, ಫಲದ ಆಶೆಯನ್ನು ಬಿಟ್ಟು ಮಾಡಲಿ, ಅಲ್ಲೇ ದೇವರನ್ನು ಕಾಣಲಿ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ವಕೀಲನಿಗೆ ಅವನಿಗೂ ಯಜ್ಞ ಇದೆ, ನ್ಯಾಯವನ್ನು ನ್ಯಾಯಯುತವಾಗಿ ಸರಿಯಾಗಿ ಜಗತ್ತಿಗೆ ಕೊಡಿಸ್ಲಿ. ಅವನ ಬಳಿ ಬಂದಂಥ ಅನ್ಯಾಯ ಆಗಿದೆ ಅಂತ ನೊಂದವನಿಗೆ ನ್ಯಾಯ ಒದಗಿಸ್ಲಿ, ಅದು ಅವನಿಗೆ ಯಜ್ಞವೇ. ಹಾರ್ಡ್ವೇರಿಗೆ ಯಜ್ಞ ಇದೆ, ಸಾಫ್ಟ್ವೇರಿಗೆ ಯಜ್ಞ ಇದೆ. ಅವರವರು ನಿಗದಿತವಾಗಿ ಅದನ್ನು ಯೋಚನೆ ಮಾಡಿ ದೈನಂದಿನವಾದಂಥ ಬದುಕಿನಲ್ಲೂ ಕೂಡ ಮಾಡುವ ಪ್ರಕ್ರಿಯೆಗಳು ಏನೆಲ್ಲ ಇದೆ ಅದು ಯಜ್ಞವಾಗ್ತದೆ. ಇನ್ನೂ ಹೆಚ್ಚಿನದನ್ನು ಭಗವಂತನ ಅನುಸಂಧಾನ ಮಾಡಲಿಕ್ಕೆ ಶುರು ಮಾಡಿದರೆ ಅದೆಲ್ಲವೂ ಯಜ್ಞವಾಗ್ತದೆ. ಅದಕ್ಕೆ ಇಂಥ ಶಬ್ದವನ್ನು ಕೃಷ್ಣ ಆಡ್ತಾನೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ. ನೀ ಮಾಡುವ ಸ್ನಾನ, ನೀ ಮಾಡುವ ಊಟ, ನೀ ಮಾಡುವ ನಿದ್ರೆ, ನೀನು ಅನುಭವಿಸಿ ನೀರಡಿಕೆಯಿಂದ ನೀರು ಕುಡಿಯೋದು, ಅದೆಲ್ಲವೂ ಯಜ್ಞವೇ. ನೀ ಮಾಡುವ ಉಪನ್ಯಾಸ, ನೀ ಮಾಡುವ ಉಪನ್ಯಾಸಗಳ ಶ್ರವಣ, ಯಾರನ್ನೋ ನೋಡದೆ, ಯಾರನ್ನೋ ಕೇಳದೆ, ಯಾರ್ದೋ ಜೊತೆಗೆ ವ್ಯವಹರಿಸಿದೆ, ಇನ್ಯಾರ್ದೋ ಜೊತೆಯಲ್ಲಿ ನಾನು ಸಾಕಷ್ಟು ವಿಧವಾದ ಚರ್ಚೆ ಮಾಡಿದೆ, ಎಲ್ಲವೂ ಯಜ್ಞವೇ. ಎಲ್ಲವೂ ಯಜ್ಞವೇ. ಆದರೆ ನೀ ಮಾಡಲಿಕ್ಕೆ ನೀನು ಮನಸ್ಸು ಮಾಡಬೇಕಷ್ಟೆ. ನೋಡಿದ್ದು, ಕೇಳಿದ್ದು, ಅಂದದ್ದು, ಆಡಿದ್ದು, ನಡೆದದ್ದು, ನುಡಿದಿದ್ದು ಎಲ್ಲವೂ ಯಜ್ಞವಾಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಮಾಡ್ತಿಲ್ಲ ಅಷ್ಟೇ, ಅದನ್ನು ಮಾಡುವ ಪ್ರೊಸೆಸ್ಸು ಬಹಳ ಅದ್ಭುತ. ಅದಕ್ಕೆ ನಾನು ಹೇಳ್ತೇನೆ, ಕಾರ್ ಓಡಿಸ್ತೇವೆ, ಓಡಿಸುವಾಗ ಕಣ್ಣು, ಕಿವಿ, ಒಂದೆಡೆಯಲ್ಲಿ ಎರಡೂ ಕೈಗಳು, ಎರಡೂ ಕಾಲು ಎಲ್ಲ ಏಕಕಾಲದಲ್ಲಿ ಎಲ್ಲವೂ ಕೆಲಸ ಮಾಡ್ತಿರ್ತಾವೆ. ಮುಂದೆ ನೋಡದೇ ಇದ್ದರೆ ಗುದ್ದಬೇಕಾಗ್ತದೆ ಯಾರಿಗಾದರೂ ಹೋಗಿ. ಕಣ್ಣು ಕೆಲಸ ಮಾಡಬೇಕು. ಹಿಂದಿನಿಂದ ಬರೋರು ಹಾರ್ನ್ ಬಡಿತಿದ್ದು ಕಿವಿ ಕೇಳದೇ ಇದ್ದರೆ ಅವ ನಮ್ಮನ್ನು ಗುದ್ದುತ್ತಾನಷ್ಟೆ. ಗೇರ್ ಬದಲಾಯಿಸದೇ ಇದ್ದರೆ ಕಾರ್ ಮುಂದೆ ಹೋಗಲ್ಲ. ಎಕ್ಸಿಲೇಟ್ರ್ ಒತ್ತದಿದ್ದರೆ ನಿಂತಲ್ಲೇ ನಿಲ್ಲಬೇಕಾಗ್ತದೆ. ಅಂಥೇಳಿ ಬ್ರೇಕ್ ಇಲ್ಲದೆ ಓಡಿಸ್ಲಿಕ್ಕಾಗ್ತದಾ? ಹಾಗಾದರೆ ಎರಡು ಕಾಲು, ಎರಡು ಕೈ, ಇನ್ನೊಂದೆಡೆಯಲ್ಲಿ ಕಣ್ಣು, ಕಿವಿ, ಇಷ್ಟೆಲ್ಲವೂ ಕೂಡ ಏಕಕಾಲದಲ್ಲಿ ಕಾರು ಓಡಿಸುವಾಗ ನಡೀತದೋ ಇಲ್ಲೋ ಇಂದ್ರಿಯಗಳು. ಎಷ್ಟು ವ್ಯವಸ್ಥಿತವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡು ಓಡಿಸ್ತೇವಲ್ಲ. ನಮ್ಮ ರೂಟನ್ನು ನಾವು ಮುಟ್ಟಬೇಕು ಅಂತ, ನಮ್ಮ ಗುರಿ ಮುಟ್ಟಬೇಕು ಅಂತ ಹೋಗ್ತೇವೋ ಇಲ್ಲ. ಇಷ್ಟರ ಮಧ್ಯದಲ್ಲಿ ಏನಾದರೂ ಅಪ್ಪಿತಪ್ಪಿ ಮೊಬೈಲಿಗೆ ಫೋನ್ ಬಂದರೆ ಅಲ್ಲರಲ್ಲಿ ಮಾತಾಡ್ತಾನೆ. ಮತ್ತೆ ಅವರೇ ಮಾತನಾಡಿಯವರು ಹೇಳ್ತಿರ್ತಾರೆ, ಅಲ್ರಿ ನೀವು ಕಾರ್ ಓಡಿಸ್ತಿದ್ದೀರಿ, ನಾನು ಆಮೇಲೆ ಮಾತಾಡ್ತೀನಿ. ಬೇಡ ಬೇಡ, ನಮಗೆ ಇದು ಅಭ್ಯಾಸ ಇದೆ ಅಂತಂತಾನೆ. ನೀವು ಹೇಳ್ರಿ, ನಾವು ಇದು ಅಭ್ಯಾಸ ಇದೆ, ನಾವು ಮಾತಾಡ್ತಾನೂ ಓಡಿಸ್ತೀವಿ ಅಂತೀವಿ. ಬಾಯಿಗೊಂದು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಮೊದಲು ಕಾರ್ ಓಡಿಸುವಾಗ. ಇತ್ತೀಚೆಗೆ ಬಾಯಿಗೂ ಕೆಲಸ ಸಿಗ್ತಲ್ಲಿ. ಎಲ್ಲ ಮಾಡ್ತಾನೆ. ಕಣ್ಣಿಗಿದೆ ಕೆಲಸ, ಕಿವಿಗಿದೆ, ಕಾಲಿಗಿದೆ, ಕೈಗಳಿಗಿದೆ. ಬಾಯಿ ಸುಮ್ಮನೆ ಕೂತಿರ್ತದೆ ಅಂತ ಅಂದ್ಕೊಂಡಿದ್ದೆ, ಬಾಯಿಗೂ ಕೆಲಸ ಕೊಟ್ಟ. ಇಷ್ಟೆಲ್ಲ ಮನುಷ್ಯ ಆವಿಷ್ಕಾರಗಳಿಂದ ತನ್ನ ಎಲ್ಲ ಇಂದ್ರಿಯಗಳನ್ನು ಬಳಸಿ ತನ್ನ ಗುರಿ ಮುಟ್ಲಿಕ್ಕೆ ಹೋಗ್ತಿರ್ತಾನೆ ಕಾರ್ ಓಡಿಸಿ. ನಾನು ಅದನ್ನೇ ಕೇಳ್ತೇನೆ, ಇವೆಲ್ಲದರ ಕಡೆಗೂ ನಿನ್ನ ಮನಸ್ಸಿನ ಸಂಪರ್ಕ ಕೊಟ್ಟು ಇಂದ್ರಿಯಗಳನ್ನು ಚಲಾವಣೆ ಮಾಡಿಸ್ತಿ ಅಂದ ಮೇಲೆ ಅದೇ ಒಂದು ಮನಸ್ಸಿನ ಭಾಗವನ್ನು ಭಗವಂತನಲ್ಲಿ ಅಂತ ಇರಿಸಿ ಈ ಪ್ರಕ್ರಿಯೆಗಳನ್ನು ಯಾಕೆ ನಡೆಸಬಾರ್ದು? ಯಜ್ಞವಾಗಿ ಯಾಕೆ ನಡೆಸಬಾರ್ದು? ನೋಡ್ತೀಯಾ ನೋಡು, ಕೇಳ್ತೀಯಾ ಕೇಳು, ಮಾತಾಡ್ತೀಯಾ ಆಡು, ನಡೀತೀಯಾ ನಡಿ, ಕೆಲಸ ಮಾಡ್ತೀಯಾ ಮಾಡು.
ಈ ಎಲ್ಲ ಮಾಡುವ ಪ್ರಕ್ರಿಯೆಗಳಲ್ಲಿಯೂ ಒಂದು ಮನಸ್ಸು ಅಂತ ಇರ್ತದಲ್ಲ, ಆ ಮನಸ್ಸನ್ನು ಭಗವಂತನೆಡೆಗೆ ಅಂತ ಇರಿಸಿ ನೀನು ಮಾಡಬೇಕಾದ ಕರ್ತವ್ಯದ ಕಡೆ ಯಾಕೆ ತೊಡಗಬಾರ್ದು? ಆ ಕರ್ಮ ನಿನ್ನನ್ನು ಬಂಧನದಿಂದ ದೂರ ಮಾಡ್ತದೆ, ದುಃಖದಿಂದ ದೂರ ಮಾಡ್ತದೆ, ಭಯದಿಂದ ದೂರ ಮಾಡ್ತದೆ, ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡ್ತದೆ. ಸರ್ವತೋಮುಖ ಭಗವಂತ ನಿನ್ನ ಹಿಂದೆ ರಕ್ಷಕನಾಗಿ ನಿಲ್ತಾನೆ. ನೋಡಿ ಎಂಥ ಅದ್ಭುತ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂದರೆ ಈ ಅಭಿಪ್ರಾಯ ಮಾಡಿಕೊಳ್ಬೇಕು. ಹೀಗೆ ಕೃಷ್ಣ ಮುಕ್ತ ಸಂಘ ಸಮಾಚಾರ, ಭಗವಂತನ ಪೂಜಾರೂಪವಾಗಿ ಮಾಡ್ತಾ ಹೋಗು, ಮಾಡ್ತಾ ಹೋಗು, ಫಲದಾಸೆಯನ್ನು ಬಿಟ್ಟು ಮಾಡ್ತಾ ಹೋಗು. 3. 4ನೇ ಅಂಶ, ಶ್ರೀಕೃಷ್ಣ ನಿನ್ನೆ ಈ ವಿಸ್ತಾರ ಮಾಡಿದ್ದೇನೆ ಇದರ ಬಗ್ಗೆ. ಪರಮಾತ್ಮ ನಾನು ಹೇಳ್ತೇನೆ ಕರ್ಮ ಮಾಡು ಅಂತ ಹೇಳೋದು ಒಂದು ಥೇರಿ, ನಾ ಹೇಳಿದ್ದೇನೆ ಅಂತ ಅಷ್ಟೇ ಅಲ್ವೋ, ಸೃಷ್ಟಿಕರ್ತ ಹೇಳಿದ್ದಾನೆ ಅದನ್ನು ನೋಡಿ ಆದರೂ ಕರ್ಮ ಮಾಡು ಅಂತಂದ. ನಿನ್ನೆ ಈ ಮಾತು ಹೇಳಿದ್ದೇನೆ. ಸೃಷ್ಟಿಕರ್ತ ಏನು ಹೇಳಿದ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ವಿಸ್ತಾರ ಮಾಡಿದೆ ನಾನು. ಇವತ್ತು ಆ ಅಂಶಗಳನ್ನು ಸ್ವಲ್ಪ ಬಿಡಿಸಿಕೊಡ್ತೇನೆ ನಿಮಗೆ. ಮನುಷ್ಯರಾದ ನಮಗೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡುವಾಗಲೇ ಸ್ವಕರ್ಮ ಸೃಷ್ಟಿ ಮಾಡಿದ. ಅವರವ್ರಿಗೆ ಬೇಕಾದಂಥ ಸ್ವಕರ್ಮ, ಫಲವನ್ನು ಕೊಡೋ ಜವಾಬ್ದಾರಿಯೆಲ್ಲ ನಮ್ಮ ಬೇಕಾದ ಅಭಿಲಾಷೆಗಳನ್ನು ದೇವತೆಗಳ ಕೈಯಲ್ಲಿಟ್ಟ. ನಾವು ಕರ್ಮ ನಿರಂತರ ಆಚರಣೆ ಮಾಡಿದಾಗ ದೇವತೆಗಳು ಪ್ರೀತರಾಗ್ತಾರೆ. ದೇವತೆಗಳಿಂದ ನಾವೇನು ಇಸ್ಕೊಳ್ಬೇಕು ಅಂತಾರೆ, ನಮ್ಮ ಅಭಿಲಾಷೆಗಳನ್ನು ಇಸ್ಕೊಳ್ಬೇಕು. ಹೀಗೆ ಬ್ರಹ್ಮದೇವರು ಸೃಷ್ಟಿ ಆದಿಯಲ್ಲಿ ಹೇಳಿದರು. ಇದು ನಿನ್ನೆ ದಿವಸ ನಾವು ಈ ಅಂಶವನ್ನು ಗಮನಿಸ್ತಾ ಬಂದ್ವಿ. ಚಿಂತನೆ ಮಾಡ್ರಿ ಈ ಮಾತುಗಳನ್ನು. ಸಹ ಯಜ್ಞಾ ಪ್ರಜಾ ಸೃಷ್ಟ ಪುರೋ ವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟಕಾಮಧುಕ್ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ತೇನ ಏವ ಸಹ ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಃ ಏ ಪಚಂತ್ಯಾತ್ಮಕಾರಣ. ಈ 13, 12, 11 ಹಾಗೂ 10 ಈ 4 ಪದ್ಯಗಳು ಬ್ರಹ್ಮದೇವರು ಹೇಳಿದಂಥ ಮಾತು. ಅಂದರೆ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ಕರ್ಮ ಮಾಡಲೇಬೇಕು ಅನ್ನಲಿಕ್ಕೆ ರೆಫರೆನ್ಸ್ ಆಗಿ ಬ್ರಹ್ಮದೇವರ ಮಾತನ್ನು ಕೊಟ್ಟನಂತೆ. ಇದು ಭಗವದ್ಗೀತೆಯ ಇನ್ನೊಂದು ಅದ್ಭುತವಾದ ಸ್ಟ್ಯಾಂಡರ್ಡು. ಸಾಕಷ್ಟು ಕಡೆ ಈ ಪತ್ರಿಕೆಗಳಲ್ಲಿ ನೀವು ನೋಡ್ತಾ ಇರ್ತೀರಿ. ಇತ್ತೀಚೆಗೆ ಸಾಕಷ್ಟು ಕಡೆ ಸುಭಾಷಿತ ಅಂತ ಹಾಕ್ತಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೇಳಿದ ನುಡಿಮುತ್ತುಗಳು, ಅವ ಹೀಗೆ ಹೇಳ್ದ, ಇವ ಹೀಗೆ ಹೇಳ್ದ ಅಂತ ಹಾಕ್ತಾರಲ್ಲ. ನಾವು ಆ ನುಡಿಮುತ್ತುಗಳನ್ನು ಓದಿ ಓದಿ ಏನು ಹೇಳಿದಾನಲ್ಲ ಇವ ಅಂತ. ಇದೊಂದು ನುಡಿಮುತ್ತು. ಇದನ್ನು ಹೇಳಿದ ವಿಜ್ಞಾನಿ ಭೂಮಿಯಲ್ಲಿ ಹಿಪ್ಪಿ ಕೂದಲ ಬಿಟ್ಕೊಂಡ ವಿಜ್ಞಾನಿ ಅಲ್ಲ ಇವ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ವಿಜ್ಞಾನಿ. ಚರ ಅಚರ ಇಡೀ ಜಗತ್ತಿನ ಆವಿಷ್ಕಾರವನ್ನೇ ಕೊಟ್ಟ ವಿಜ್ಞಾನಿ ಶ್ರೀಕೃಷ್ಣ. ಇಂಟ್ರ್ಯೂಯಿಟ್ ಅವನನ್ನು ಹೋಗಿ ಇಂಟ್ರ್ಯೂ ಮಾಡಿದ. ನೀವು ಪ್ರಪಂಚ ಸೃಷ್ಟಿ ಮಾಡಿದವರು, ಸೃಷ್ಟಿ ಮಾಡಿದ ನೀವು ಎಲ್ಲ ಜಗತ್ತಿನ ಜೀವರಿಗೆಲ್ಲ ಅವರವ್ರದ್ದೇ ಆದ ಅವರವರಿಗೆ ಒಂದೊಂದು ಕರ್ಮವನ್ನು ಬೇರೆ ಸೃಷ್ಟಿ ಮಾಡಿದ್ದೀರಿ. ನಿಮ್ಮ ದೃಷ್ಟಿಯಲ್ಲಿ ಕರ್ಮ ಮಾಡಬೇಕೋ ಮಾಡಬಾರ್ದು ಅನ್ನೋದ್ರ ಅಭಿಪ್ರಾಯ ಏನು ಅಂತ ಅವರನ್ನು ಇಂಟರ್ವ್ಯೂ ಮಾಡಿದ್ದಾನೆ. ಬ್ರಹ್ಮ ಉತ್ತರ ಕೊಟ್ಟ, ನಾನು ಸೃಷ್ಟಿ ಮಾಡಿದಾಗಲೇ ಪ್ರಜೆಗಳಿಗೆ ಹೇಳಿಬಿಟ್ಟಿದ್ದೇನೆ ಅಂತ. ಅವನು ಏನು ಹೇಳಿದ್ದೀರಿ? ಅವರವರ ಅಭಿಲಾಷೆಗಳು ಬಹಳ ಇಟ್ಕೊಂಡೇ ಹುಟ್ಟಿರ್ತಾರೆ ಭೂಮಿಯಲ್ಲಿ ಜೀವರು. ಅಭಿಲಾಷೆ ಪೂರೈಸ್ಕೊಳ್ಳಿಕ್ಕೆ ಅವರಿಗೆ ಬೇರೆ ಮಾಧ್ಯಮ ಇಲ್ಲ. ಅದಕ್ಕೆ ಅವರಿಗೆ ಕರ್ತವ್ಯ ಕರ್ಮ ಅನ್ನೋದನ್ನು ನಾನು ಹುಟ್ಟಾಕಿದ್ದೇನೆ. ಆದರೆ ಅವರ ಅಭಿಲಾಷೆಗಳನ್ನೆಲ್ಲ ದೇವತೆಗಳ ಕೈಯಲ್ಲಿ ಇಟ್ಟಿದ್ದೇನೆ.
ಯಾರ್ಯಾರು ಕರ್ಮ ಅನ್ನೋ ಮಾಧ್ಯಮವನ್ನು ಬಳಸ್ತಾರೋ ದೇವತೆಗಳೆಲ್ಲ ಅವರ ಸಂಪರ್ಕಕ್ಕೆ ಬರ್ತಾರೆ, ಅಭಿಲಾಷೆಗಳನ್ನು ಪೂರೈಸ್ಕೊಳ್ತಾರೆ ಅಂತಂದ್ರೆ. ಹಾಗಾದರೆ ಗಮನಿಸ್ರಿ ಮಾತನ್ನು. ನಾವು ಮಾಡುವ ಸ್ವಧರ್ಮ ಹಾಗೂ ಕರ್ಮ ಏನು ಭಗವತ್ ಪೂಜಾ ರೂಪವಾದದ್ದು ಅಂತ ಕೃಷ್ಣ ಉಪದೇಶಿಸ್ತಿದ್ದಾನೆ, ಇದು ಸಂಪರ್ಕಕ್ಕೆ ದೇವತೆಗಳನ್ನು ಪಡ್ಕೊಳ್ಳಿಕ್ಕೆ ಇದೊಂದು ಮಾಧ್ಯಮ ಅಂತ ಅರ್ಥ. ಸಿಂಪಲ್ಲಾಗಿ ಒಂದು ಉದಾಹರಣೆ. ಇತ್ತೀಚೆಗೆ ಸಾಕಷ್ಟು ಜನರ ಕೈಯಲ್ಲೆಲ್ಲ ಮೊಬೈಲ್ ಇದೆ. ಕಾರಣ ಸಂಪರ್ಕ ಸಾಧಿಸೋದು. ಬಹಳ ದೂರದಲ್ಲಿದ್ದವರನ್ನ ಸಂಪರ್ಕ ಮಾಡಿಕೊಳ್ಳಿಕ್ಕೆ ಈ ಮೊಬೈಲನ್ನು ಉಪಯೋಗಿಸ್ಕೊಳ್ತೇವೆ. ಅದರಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ತೇವೆ. ಅದು ಹೇಗೋ ನಮ್ಮ ಕರ್ಮವೂ ಕೂಡ ನಮಗೆ ಮೊಬೈಲ್ ಇದ್ದ ಹಾಗೆ. ಯಾಕೆ? ನಮಗೆ ಸಂಪರ್ಕಕ್ಕೆ ಬರಬೇಕಾಗಿರೋದು ದೇವತೆಗಳು. ಇತ್ತೀಚೆಗೆ ಏನಾಗಿದೆ, ಮೊಬೈಲ್ ಸಂಪರ್ಕ ಜಾಸ್ತಿ ದೆವ್ವದ ಜೊತೆಗೆ ಆಗಿರ್ತದೆ. ಇದೇ ವಿಪರ್ಯಾಸ. ಯಾಕೆ? ಇದೇ ಅಲ್ಲ ಅಂತ ಉಪಯೋಗಿಸ್ಕೋತಾನೆ. ಅದರಲ್ಲಿ ಮತ್ತು ಉಚಿತ. ಎಷ್ಟೆಷ್ಟು ಉಚಿತ ಜಾಸ್ತಿ ಆಗ್ತದೆ ಅಷ್ಟಷ್ಟು ದೆವ್ವಗಳ ಸಂಪರ್ಕ ಜಾಸ್ತಿ ಆಗ್ತದೆ. ಅರೆ, ಭೌತಿಕ ಪ್ರಪಂಚದ ಎಲ್ಲ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಸಾಧಿಸಿ ಪಡಿತಾ ಇರುವ ಫಲ ಸ್ವಲ್ಪ ಸ್ವಲ್ಪ. ನಮ್ಮ ಎಲ್ಲರ ಅಭಿಲಾಷೆಗಳನ್ನು ಮನಸ್ಸಿನಲ್ಲಿ ಇದ್ದದ್ದನ್ನು ತಿಳಿದು ಸುರಿಸಿಕೊಡುವ ದೇವತೆಗಳಿದ್ದಾರೆ. ಅವರ ಜೊತೆಗೆ ಸಂಪರ್ಕ ಸಾಧಿಸಿದರೆ ಅನಾಯಾಸೇನ ಮನೆಯಲ್ಲೇ ಸುರಿಸಿ ಹೋಗಿಬಿಡ್ತಾರೆ ಬೇಕಾದದ್ದನ್ನು. ಆದರೆ ನಾವು ಅವ್ರ ಸಂಪರ್ಕಕ್ಕೆ ಹೋಗ್ತಾ ಇಲ್ಲ. ಇದು ವಿಪರ್ಯಾಸ. ಆದರೆ ಸಿಮ್ ಕಾರ್ಡ್ ಹಾಕಲೇಬೇಕಾ ಮತ್ತೆ ಮೊಬೈಲಿಗೆ? ಸಿಮ್ ಹಾಕದೇ ಇದ್ದರೆ ಸಂಪರ್ಕಕ್ಕೆ ಬರಲ್ಲ. ಸಿಮ್ ಹಾಕಬೇಕು, ಚಾರ್ಜ್ ಮಾಡಲೇಬೇಕು. ಚಾರ್ಜ್ ಮಾಡಬೇಕು, ನಿರಂತರ ಚಾರ್ಜ್ ಇದ್ದರೆ ಮೊಬೈಲ್ ವರ್ಕ್ ಆಗ್ತದೆ. ಹಾಗೆ ಮನುಷ್ಯನಿಗೆ ಕರ್ತವ್ಯ ಕರ್ಮ ಅನ್ನೋದೇನದ, ಭಗವತ್ ಪ್ರೀತಿ ಎನ್ನುವ ಸಿಮ್ ಕಾರ್ಡ್ ಹಾಕಬೇಕಂತೆ. ದೇವರ ಪ್ರೀತಿಯನ್ನು ಸಿಮ್ ಹಾಕು. ನಿರಂತರ ಮಾಡ್ತೇನೆ ಅನ್ನೋ ಸಂಕಲ್ಪ ಮಾಡಿ ಚಾರ್ಜ್ ಮಾಡು. ದೇವರ ಪ್ರೀತಿಯನ್ನು ಸಿಮ್ ಹಾಕಿ ನಿರಂತರ ಮಾಡ್ತೇನೆ ಅನ್ನೋ ಚಾರ್ಜ್ ಮಾಡಿಬಿಟ್ರೆ ದೇವತೆಗಳು ಎಲ್ಲೇ ಇದ್ದರೂ ನಮ್ಮ ಸಂಪರ್ಕಕ್ಕೆ ಅವರು ಬರ್ತಾರೆ. ಹೀಗೆ ಸ್ವಕರ್ಮ ಅನ್ನೋ ಮೊಬೈಲನ್ನು ಯೂಸ್ ಮಾಡ್ಕೊಳ್ಳೋ. ನೋಡಾವಾಗ ದೇವತೆಗಳೆಲ್ಲ ಪ್ರೀತರಾಗಿ ನಿನಗೆ ಏನು ಬೇಕೋ ಅದು ಸುರಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದು ಬ್ರಹ್ಮದೇವರು ಹೇಳಿಕೊಟ್ಟಂಥ ತಂತ್ರ. ಅದನ್ನು ಕೃಷ್ಣ ರೆಫರೆನ್ಸ್ ಆಗಿ ಕೊಟ್ಟ ಮಾತುಗಳು ಈ 4. ಕೆಲವರು ಅಂತಾರೆ, ನಮಗೇನು ಮಾಡಿದರೂ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಆಚಾರ್ಯ, ಬರೀ ಯಾರಾದರೂ ಮಾಡಿದರೆ ಹಲೋ ಅಂತೇವಿ, ಮಾಡದೇ ಇದ್ದರೆ ಸುಮ್ಮನೆ ಇಟ್ಕೊಂಡಿರ್ತೇವಿ ಅಂತಾರೆ. ಇವರಿಗೇನು ಹೇಳಬೇಕು? ಅಲ್ರಿ, ನಿಮ್ಮ ಫೋನ್ ಕಾಲ್ಸ್ ಉಚಿತ ಇದೆ, ಮಾಡಬೇಕೋ ಬೇಡೋ ಅಂತ. ಏನು ಮಾಡೋದು? ಅದು ಇನ್ನೂ ಒತ್ತಲಿಕ್ಕೆ ಬರಲ್ಲ ಅಂತಾರೆ ಕೆಲವರು. ಯಾರಾದರೂ ನಗುತ್ತಾರೋ ಇಲ್ಲ ಅವರನ್ನು ನೋಡಿ. ಅಲ್ಲ, ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿಕ್ಕೆ ಬರ್ತಿಲ್ವೇ ನಿಮಗೆ? ಅದು ಹೇಗೋ ಮನುಷ್ಯರಿಗೆ ಕರ್ತವ್ಯ ಕರ್ಮ ಅನ್ನೋ ಮೊಬೈಲನ್ನು ಯೂಸ್ ಮಾಡಲೇಬೇಕು ಅಂತ ಅರ್ಥ. ಅದು ಬಹಳ ಸುಲಭವಾಗಿದೆ. ಅದನ್ನು ಆಚರಣೆಗೆ ತರಬೇಕು ನಾವು. ಯಾಕೆ? ಬಯಸಿದ್ದು ಸಿಗ್ತದೆ. ಅದಕ್ಕೆ ಅವರನ್ನು ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ್. ಏಷವೋಸ್ತ್ವಿಷ್ಟ ಕಾಮಧುಕ್. ನಿನ್ನ ಮನಸ್ಸಿನ ಅಭಿಲಾಷೆಗಳನ್ನು ಪೂರೈಸಿ ನಿನ್ನ ಮನೆಯಲ್ಲಿ ಸುರಿಸುವ ಶಕ್ತಿ ಕರ್ತವ್ಯ ಕರ್ಮಕ್ಕಿದೆಯಪ್ಪ. ದೇವತೆಗಳ ಜೊತೆಗೆ ಸಂಪರ್ಕ ಸಾಧಿಸುವ ಶಕ್ತಿ ಕರ್ತವ್ಯ ಕರ್ಮಕ್ಕಿದೆಯಪ್ಪ. ನಾವು ಮೂಢರಾಗಬಾರ್ದು. ನಾವು ಯೋಚನೆ ಮಾಡಬೇಕು. ಇಷ್ಟು ದಿನ ಆದರೂ ಭೌತಿಕ ವಸ್ತುಗಳು, ಭೌತಿಕ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಸಾಧಿಸಿದ್ದೇವೆ, ಅದು ನಮ್ಮ ಅನಿವಾರ್ಯ, ಬಿಟ್ಬಿಡೋಣ, ಇರಲಿ. ಆದರೆ ಇನ್ಮೇಲಾದರೂ ಭಗವದ್ಗೀತೆ ಶ್ರವಣ ಮಾಡಿದಾಗ ಒಂದು ಅಪೂರ್ವ ದೇವತೆಗಳ ಜೊತೆಗೆ ಶಕ್ತಿ ಇದೆ, ಅವರ ಸಂಪರ್ಕ ಮಾಡೋಣ ಅಂತ ಅನ್ನಿಸ್ಬೇಕೋ ಬೇಡವೋ? ಎಂದು ಮಾಡಬೇಕು ನೋಡಿ. ಹೇಳ್ತಾನೆ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಪರಮಾತ್ಮ ಈ ಬ್ರಹ್ಮಾಂಡದ ಕಾರ್ಯಾಲಯದ CEO. CEOಗೆ ಎಲ್ಲ ಕಾರ್ಯ ಮಾಡಲಿಕ್ಕೆ ಬರ್ತದೆ ಸ್ವತಂತ್ರ ಆದ್ದರಿಂದ. ಆದರೂ ಕೆಲವು ಪೋಸ್ಟಲ್ಲಿ ನೇಮಕ ಮಾಡಿರ್ತಾನೆ. ಒಬ್ಬನು ಪ್ರಧಾನಮಂತ್ರಿ, ಒಬ್ಬನು PA,
ಅಸಿಸ್ಟೆಂಟ್ ಮ್ಯಾನೇಜರು, ಜನರಲ್ ಮ್ಯಾನೇಜರು ಅಂತ ಇಟ್ಟಿರ್ತಾನೋ ಇಲ್ಲೋ. ಹಾಗೆ ಈ ಬ್ರಹ್ಮಾಂಡ ಅನ್ನೋ ಕಾರ್ಯಾಲಯದೊಳಗೆ ನಮಗಾಗಿ ಇಂಥ ಸವಲತ್ತುಗಳನ್ನು ಕೊಡಲಿಕ್ಕೆ ಅಂತ ಹೇಳೇನೆ ದೇವತೆಗಳನ್ನು ವಿನಿಯೋಗ ಮಾಡಿದ್ದಾನೆ, ನಿಯೋಜಿಸಿದ್ದಾನೆ ಪರಮಾತ್ಮ. ಅವ್ರದ್ದು ಅದೇ ಕೆಲಸ, ಅವರು ಬೇರೆ ಏನು ಮಾಡಲ್ಲ, ಅವರು ಅದೇ ಕೆಲಸ ಮಾಡ್ತಾರೆ. ಯಾರು ಏನು ಬಯಸ್ತಾರೆ ಅದು ಕೊಡಬೇಕು. ಯಾಕೆ? ದೇವರವರನ್ನು ನಿಯೋಜಿಸಿದ್ದೇ ಅದಕ್ಕೆ. ನಾವು ಅವರ ಸಂಪರ್ಕನೇ ಮಾಡಲ್ಲ. ಸಂಪರ್ಕ ಮಾಡ್ದೇನೆ ಮನೆಯಲ್ಲೇ ಕೂತ್ಕೊಂಡು ಅದು ಬರಲಿ ಇದು ಬರಲಿ, ಅದು ಹಂಗಾಗಿದ್ದರೆ ಚೆನ್ನಾಗಿರ್ತಿತ್ತು ನೋಡ್ರಿ, ಇದು ಯಾಕೋ ಹಿಂಗಾಗಬಾರ್ದಾಗಿತ್ತು, ಇಲ್ಲೇ ಎಲ್ಲ ತರ್ಕ. ದೇವರು ಅದನ್ನು ಹೀಗೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಅರೆ ನೀನು ಯಾರೋ ದೇವರ ವ್ಯವಸ್ಥೆಯನ್ನು ದೂರಲಿಕ್ಕೆ? ಅವ CEO, ಅವನ ಮ್ಯಾನೇಜ್ಮೆಂಟನ್ನು ನೀನು ಹೀಗೆ ಬದಲಾಯಿಸೋ ಹಾಗೆ ಬದಲಾಯಿಸೋ ಅನ್ಲಿಕ್ಕೆ ನೀನು ಯಾರಪ್ಪ? ಅರೆ ನಾವು ನೀವು ಮಾಡ್ತಾ ಇರುವ ಸರ್ಕಾರಿಯೋ ಪ್ರೈವೇಟ್ ಸೆಕ್ಟರ್ನಲ್ಲಿಯೋನೋ ಒಬ್ಬ CEO ಏನಾದರೂ ನಿರ್ಧಾರ ತಗೊಂಡ ಅಂದರೆ ಅದು ತಪ್ಪೇ ಇದ್ದರೂ ಕೂಡ ನಿಮ್ಮ ನಿರ್ಧಾರ ಏನು ಚೆನ್ನಾಗಿದೆ ರೀ ಅಂತಂತಾರೆ. ಮತ್ತೆ ಇದು ಲೋಕದ ವ್ಯವಹಾರ. ಯಾಕೆ? ಸಂಬಳ ಕೊಡ್ತಾನೆ. ಆದರೆ ಪರಮಾತ್ಮ ಮಾಡಿದ ವ್ಯವಸ್ಥೆಯಲ್ಲಿ ಸ್ವಲ್ಪವೂ ತನ್ನ ಸ್ವಾರ್ಥ ಇಲ್ಲದೆ ಕರುಣಾಮಯಿಯಾದ ಶ್ರೀಹರಿ ಅನಂತ ಜೀವರಾಶಿಗಳ ಏಳಿಗೆಗಾಗಿ ಅಂತ ಒಂದು ವ್ಯವಸ್ಥೆ ರೂಪಿಸಿದರೆ, ನೀನು ಹಿಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತು, ನೀ ಹಾಗೆ ಮಾಡಿದರೆ ಚೆನ್ನಾಗಿರ್ತಿತ್ತು. ನೀನು ಅಷ್ಟರ ಮಟ್ಟಿಗೆ ಭಗವಂತನಿಗೆ ನಮ್ಮನ್ನು ಉಪವಾಸ ಕೆಡುವ ಉದ್ದೇಶ ಇಲ್ಲ. ತನ್ನ ಮಕ್ಕಳು ತನ್ನ ಮುಂದೆ ಯಾರಾದರೂ ಗೋಳಾಡ್ತಾರೆ ಅಂದರೆ ತಂದೆ ಸಹಿಸ್ತಾನೇನ್ರಿ? ಮುಂದೆ ಹೇಳ್ತಾನೆ, ಅಹಂ ಬೀಜಪ್ರದ ಪಿತಾ, ಇಡೀ ಪ್ರಪಂಚದಲ್ಲಿ ನಾನು ತಂದೆ, ಒಬ್ಬೊಬ್ಬ ಜೀವನೂ ನನ್ನ ಮಗನೋ, ಅವನು ಕಷ್ಟದಲ್ಲಿರಲಿ, ಅವ ಸದಾ ದುಃಖಿಯಾಗಿರಲಿ ಅಂತ ನಾ ಬಯಸೋದಿಲ್ಲಪ್ಪ. ತನ್ನ ಮಕ್ಕಳು ದಾರಿಗೆ ಬರಲಿ ಅಂತ ತಂದೆ ಎಷ್ಟು ಕರುಣೆಯಿಂದ ಮಕ್ಕಳನ್ನು ಒಮ್ಮೆ ಕಣ್ಣು ಕಿಸರು ಮಾಡಿ ನೋಡ್ತಾನೆ, ಒಮ್ಮೆ ಬೈತಾನೆ, ಒಮ್ಮೆ ಒಂದು ಏಟು ಹಾಕ್ತಾನೆ. ಅವ ಎಷ್ಟೆಷ್ಟು ಎತ್ತರಕ್ಕೆ ಬರ್ತಾನೆ, ಮನಸ್ಸಿನಲ್ಲಿ ನೋಡಿ ಆನಂದ ಪಡ್ತಿರ್ತಾನೆ. ಬಂದ ನನ್ನ ಮಗ, ಬಂದ ಹತ್ರ ಬಂದ. ಅಂಥ ತಂದೆ ಕರುಳು ಭಗವಂತನಿಗಿದೆ. ಅವ ಎಲ್ಲಿ ತನಕ ದಾರಿಗೆ ಬರಲ್ಲ ಅಲ್ಲಿ ತನಕ ನೊಂದುಕೊಳ್ತಾನೆ ತಂದೆ. ಆ ಕರುಣಾಮಯಿಯಾದ ಪರಮಾತ್ಮನನ್ನು ಅರ್ಥೈಸಿಕೊಳ್ಬೇಕು. ಅದು ಭಗವದ್ಗೀತೆಯ ಸಾರವೇ. ಅದನ್ನು ತರಿಸ್ಲಿಕ್ಕೆ ಸುಶಿಕ್ಷಿತನಾಗಲಿ ನನ್ನ ಮಗ, ಅವ ಅಶಿಕ್ಷಿತನಾಗಬಾರ್ದು. ಅವ 10 ಜನರ ಬಾಯಲ್ಲಿ ಬರುವ ಹಾಗಾಗಲಿ, ಅವ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಲಿ, ಅವನ ಸವಲತ್ತುಗಳು ಜಾಸ್ತಿ ಆಗಲಿ. ನಾನು ಹಡೆದ ಮಗ ಅಂತ ಒಬ್ಬ ತಂದೆಗೆ ಮಕ್ಕಳ ಮೇಲೆ ಎಷ್ಟು ಕರುಣೆಯೋ ಆ ಭಗವಂತನಿಗೆ ಅಂಥ ಕರುಣೆ ಇದೆ ನಮ್ಮ ಮೇಲೆ. ಆ ಕರುಣಾಮಯಿ ಶ್ರೀಹರಿ ಎಲ್ಲದಕ್ಕೂ ನನ್ನನ್ನೇ ನನ್ನ ಮಗ ಬಂದು ಕೇಳೋದು ಬೇಡ. ತನ್ನ ಮನೆಯಲ್ಲಿ ತಾನು ಎಂಥ ವ್ಯವಸ್ಥೆ ಮಾಡಿಟ್ಟಿರ್ತಾನೆ ಮಗನಿಗೆ ಅಂದರೆ, ಎಲ್ಲ ಪ್ರತಿಯೊಂದಕ್ಕೂ ಬಂದು ಅಪ್ಪ ಇದು ಕೊಡು, ಅಪ್ಪ ಇದು ಕೊಡು ಅಂತ ಕೇಳಬಾರ್ದು. ಅಲ್ಲಲ್ಲಲ್ಲಿ ಇಟ್ಬಿಟ್ಟಿರ್ತಾನೆ. ಮಗ ಅದನ್ನು ತೊಗೊಂಡು ಉಪಯೋಗಿಸ್ಕೊಳ್ಳಿ, ಮಗ ತಾನೇ ಅಂತಂತಿರ್ತಾನೆ. ಆ ಉಪಯೋಗಿಸ್ಕೊಳ್ಳಿಕ್ಕೆ ಅವ ಅರ್ಹತೆ ಒಂದೊಂದಾಗೆ ಬರಲಿ ಅಂತ ಅಪೇಕ್ಷೆ ಪಡ್ತಾನೆ. ಇವತ್ತೇ ಸೈಕಲ್ಲು, ನಾಳೆ ಗಾಡಿ, ನಾಡಿದ್ದು ಕಾರು. ಹುಟ್ತಾನೆ ಕಾರ್ ಅಂದರೆ ಹೇಗೆ ಸಾಧ್ಯಪ್ಪ? ಲೈಸೆನ್ಸ್ ಇಲ್ಲಲ್ಲ. ಲೋಕದ ವ್ಯವಸ್ಥೆಯಲ್ಲೇ ಇಷ್ಟು ಚೆನ್ನಾಗಿದೆ ಅಂದಮೇಲೆ, ಅರೆ ಪರಮಾತ್ಮನ ವ್ಯವಸ್ಥೆಯನ್ನು ಯಾಕ್ರಿ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅವನು ಅದನ್ನು ಅಪೇಕ್ಷೆ ಪಡ್ತಿದ್ದಾನೆ ಭಗವಂತ. ಇವ ನನ್ನ ಬಳಿಗೆ ಬರಲಿ, ಆದರೆ ಒಂದೊಂದೇ ಹಂತ ಹಂತವಾಗಿ ಬರಲಿ. ಇದು ತಪ್ಪ? ಅದಕ್ಕೋಸ್ಕರ ಕೃಷ್ಣ ತನ್ನ ಈ ಕಾರ್ಯಾಲಯದೊಳಗೆ ತನ್ನ ಎಲ್ಲ ಮಕ್ಕಳಿಗೋಸ್ಕರ ಅವರವರ ಅಭಿಲಾಷೆ ಪೂರೈಸಿಕೊಳ್ಳಿ ಅಂಥೇಳೇನೆ ದೇವತೆಗಳು ಅನ್ನೋ ಒಂದು ಪ್ರಪಂಚವನ್ನು ತಾನೇ ನಿಯೋಜಿಸಿಟ್ಟಿದ್ದಾನಂತೆ. ಆ ದೇವತೆಗಳಿಗೂ ನಮಗೂ ಎಷ್ಟು ಪರಸ್ಪರವಾದ ಸಂಭಾವನೆ ಇರ್ತದೋ ಅಷ್ಟಷ್ಟು ನಾವು ಮತ್ತಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತೆ. ಆ ದೇವತೆಗಳನ್ನು ಪ್ರೀತಿಪಡಿಸ್ಲಿಕ್ಕಿರುವ ಏಕೈಕ ಮಾಧ್ಯಮ ಅಂದರೆ ಅದು ನಮಗೆ ಯಾವುದಾಗಿದೆ? ಸ್ವಕರ್ಮ. ಅದನ್ನು ರತರಾಗರಿ. ಅದಕ್ಕೆ ನೋಡಿ, ಎಲ್ಲೋ ಇದ್ದಾರೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಂಥವ್ರನ್ನೂ ಪ್ರೀತಿಪಡಿಸುವ ಮಾಧ್ಯಮ ಸ್ವಧರ್ಮವಾಗಿದೆ ಅಂತ ಬೋಧಿಸುವ ಭಗವದ್ಗೀತೆಯಲ್ಲಿ ಬರೀ ನಮ್ಮ ಮೇಲೆ ಹರಾಸ್ಮೆಂಟ್ ಮಾಡಿ ದಿನಗೂಲಿಗೊಟ್ಟು ನೀ ನನ್ನ ಆಳು ಅಂತ ದುಡಿಸ್ಕೊಳ್ಳುವ ಲೌಕಿಕ ವ್ಯವಸ್ಥೆಯಲ್ಲಿ ಇದನ್ನು ಯೋಚನೆ ಮಾಡಿರಿ. ನಾವು
ಇದನ್ನು ಯೋಚನೆ ಮಾಡಿ. ಲೌಕಿಕ ವ್ಯವಸ್ಥೆಗೂ ವೈದಿಕ ಆಧ್ಯಾತ್ಮಿಕವಾದ ಭಗವಂತನ ವ್ಯವಸ್ಥೆಗೂ ಎಷ್ಟು ಬಿಡಿಸ್ತದೆ. ಇಲ್ಲಿ ಹರಾಸ್ಮೆಂಟ್ಸ್ ಇಲ್ಲ, ಇಲ್ಲಿ ಕಂಪ್ಲೇಂಟೇ ಇಲ್ಲ. ಪರಮಾತ್ಮನ ವ್ಯವಸ್ಥೆಯಲ್ಲಿ ನಿಮಗೆ ಗೊತ್ತಾ, ಎಂದೂ ಕಂಪ್ಲೇಂಟ್ ಬರಲ್ಲ. ಯಾಕೆ? ಭ್ರಷ್ಟಾಚಾರ ಇಲ್ಲ. ಭ್ರಷ್ಟಾಚಾರ ಇದ್ದಿದ್ರೆ ದೇವರ ಹತ್ರ ಕಂಪ್ಲೇಂಟ್ ಬರ್ತಿತ್ತು. ಭ್ರಷ್ಟಾಚಾರ ಯಾಕಿಲ್ಲ? ದೇವತೆಗಳು ಕೂಡ ಭಗವಂತನ ಕಾರ್ಯಾಲಯದಲ್ಲಿ ಮಾಡುವ ಕರ್ಮವನ್ನು ದೇವರ ಪ್ರೀತಿಗಾಗಿ ಅಂತ ಮಾಡ್ತಾರೆ ಹೊರತು ಸ್ವಾರ್ಥಕ್ಕಾಗಿ ಮಾಡಲ್ಲ. ಅದಕ್ಕೆ ಭ್ರಷ್ಟಾಚಾರ ಇಲ್ಲ. ಎಲ್ಲಿ ಸ್ವಾರ್ಥಕ್ಕಾಗಿಯೇ ಕರ್ಮಗಳು ನಡೀತಾವೆ ಅಲ್ಲಿ ಜಾಸ್ತಿ ಶುರು ಆಗ್ತಾವೆ. ಅಲ್ಲಿ ನೀವು IT ದಾಳಿ ಮಾಡಿದ್ರು ಅಷ್ಟೇ, ಲೋಕಾಯುಕ್ತರ ದಾಳಿ ಮಾಡಿದ್ರು ಅಷ್ಟೇ, ಎಲ್ಲ ಫೋಟೋ ಫೇಸ್ ಆಗ್ತದೆ ಹೊರತು ಮನುಷ್ಯನಿಗೆ ಕರ್ಮ ಮಾಡೋದೇ ದೇವರ ಪ್ರೀತಿಗಾಗಿ ಎನ್ನುವ ಬೀಜ ಎಲ್ಲಿ ತನಕ ನಾವು ಬಿತ್ತಿಸೋದಿಲ್ಲ, ಕರ್ಮ ಮಾಡೋದೇ ನನ್ನ ಉಪಭೋಗಕ್ಕಾಗಿ ಅನ್ನೋ ತಲೆ ಒಳಗೆ ಎಲ್ಲಿ ತನಕ ಪಾಶ್ಚಾತ್ಯವಾದ ಭಾವವನ್ನು ಇಟ್ಟುಕೊಂಡೇ ಬದುಕ್ತಿರ್ತಾನೆ, ಅಲ್ಲಿ ತನಕ ಯಾರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನಲ್ಲಿ ಇವತ್ತು ಸ್ವಾರ್ಥ ಹೋಗಬೇಕು, ಭ್ರಷ್ಟಾಚಾರ ನಿರ್ಮೂಲ ಆಗಬೇಕು ಅಂದರೆ ಏಕೈಕ ಸೂತ್ರ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ಬೋಧಿಸಿದಂತಹ ಯಾವುದೇ ಕರ್ಮ ಮಾಡು ಅದು ದೇವರ ಪ್ರೀತಿಗಾಗಿ ಮಾಡು, ಫಲದ ಆಸೆ ಬಿಟ್ಟು ಮಾಡು ಅನ್ನೋ ಸೂತ್ರ ಹಿಡ್ಕೊಂಡು ಹೊರಟ್ರೆ ಇಡೀ ಜಗತ್ತು ಇವತ್ತು ಭ್ರಷ್ಟಾಚಾರ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ ಆಗ್ತದಂತೆ. ಈ ಸೂತ್ರ ಹುಟ್ಟಿಸ್ರಿ, ಈ ಸೂತ್ರವನ್ನು ಎಲ್ಲ ಮನಸ್ಸಿನೊಳಗೆ ದೃಢಪಡಿಸ್ರಿ. ಈ ಶಿಕ್ಷಣ ಕೊಡ್ರಿ. ಪ್ರಾಚೀನರಲ್ಲಿ ಕೊಟ್ಟ ಶಿಕ್ಷಣವೇ ಇದು. ಪ್ರಾಚೀನರು ಕೊಡ್ತಿದ್ದ ಶಿಕ್ಷಣವೇ ಇದು. ಎಲ್ಲ ಆನಂದದಿಂದ ಇರು, ಯಾರು ಬೇಡ ಅಂತಾರೆ ನಿನಗೆ, ಎಲ್ಲ ಥರದ ಸುಖ ಅನುಭವಿಸು, ಆದರೆ ಏನೇ ಅನುಭವಿಸು ಅದು ದೇವರು ಕೊಟ್ಟದ್ದು ಅಂತ ಅನುಭವಿಸು. ಏನೇ ಮಾಡು ಅದು ಭಗವಂತನಿಗಾಗಿ ಅಂತ ಮಾಡು. ಆ ಭಾವ ಹುಟ್ಟಿಸಿದಾಗ ಎಷ್ಟು ಆನಂದ ಇದೆ, ಆ ಭಾವ ಹುಟ್ಟಿಸಿ ಕರ್ಮ ಮಾಡಿದಾಗ ಎಂಥೆಂಥವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿರ್ತಾರೆ. ಕೇವಲ ಸ್ವಾರ್ಥಪರವಾದವನಿಗೆ ಇದ್ದವರು ಸಂಪರ್ಕದಿಂದ ದೂರ ಆಗಿಬಿಡ್ತಾರೆ. ಯಾಕೆ? ಬಿಸ್ನೆಸ್ ಮೈಂಡೆಡ್ ಅಂತಾರೆ ಅವನನ್ನು. ಏನು ಮಾಡಿದರೂ ಕೂಡ ಅವನು ವ್ಯವಹಾರ ಲೆಕ್ಕ ಹಾಕ್ತಾನೆ. ಇದಕ್ಕೇನು, ಅದಕ್ಕೆಷ್ಟು, ಇದಕ್ಕೆಷ್ಟು, ಹೀಗೆ ಲೆಕ್ಕ ಹಾಕಿ ಮನುಷ್ಯ ಮೆಂಟಲಿ ಫಿಸಿಕಲಿ ಸ್ಟ್ರೈನ್ ಆಗ್ತಾನೆ, ಆಯಾಸ ಜಾಸ್ತಿ ಮಾಡ್ಕೊಳ್ತಾನೆ. ಫಲ ಸಿಗುವಾಗಲೂ ಅಷ್ಟೇ ಚೂರು ಚಾರು ಸಿಗಲಿಕ್ಕೆ ಶುರು ಆಗ್ತದೆ, ದುಃಖ ಮಾತ್ರ ವಿಪರೀತ ಬರಲಿಕ್ಕೆ ಶುರು ಆಗ್ತದೆ, ಟೆನ್ಷನ್ ಜಾಸ್ತಿ ಆಗ್ತದೆ. ಆದರೆ ಕೃಷ್ಣ ಹೇಳಿಕೊಟ್ಟ ಸೂತ್ರ ಇದೆಯಲ್ಲ, ದೇವತಾ ಲೋಕದಲ್ಲಿರೋ ಪ್ರತಿಯೊಬ್ಬ ದೇವತೆ ನಿನ್ನ ಸಂಪರ್ಕಕ್ಕೆ ಬರಲಿಕ್ಕಿರೋ ಒಂದು ಮಾಧ್ಯಮ ನಾ ಹೇಳ್ಕೊಡ್ತೇನೆ, ಅದು ನಿನ್ನ ಕರ್ತವ್ಯವನ್ನು ನೀನು ಮಾಡು, ಅದು ಭಗವಂತನ ಪೂಜೆಗಾಗಿ ಮಾಡು, ಅದರಿಂದ ಅವರು ಪ್ರೀತರಾಗ್ತಾರೆ ಅಂತಂದ ಕೃಷ್ಣ ಪರಮಾತ್ಮ. ಇದು ಹೆಂಗಿದೆ ತತ್ವ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ. ನಿನಗೂ ದೇವತೆಗಳಿಗೂ ಪರಸ್ಪರ ಅಟ್ಯಾಚ್ಮೆಂಟ್ ಇತ್ತು ಅಂದರೆ ಆ ಆನಂದವೇ ಬೇರೆ. ಇವತ್ತು ಈ ಪ್ರವಚನಗಳನ್ನು ಹೇಳುವಾಗ ಸಾಕಷ್ಟು ಗೊಂದಲ ಆಗ್ತದೆ. ಯಾಕೆಂದರೆ ಹೀಗೊಂದು ಪ್ರಪಂಚ ಇದೆ ಅನ್ನೋ ಕಲ್ಪನೆಯೇ ಇಲ್ಲ ಸಾಕಷ್ಟು ಜನರಿಗೆ. ದೇವತೆಗಳು ಅಂತಿದ್ದಾರೆ, ದೇವರು ಅಂತ ಒಬ್ಬ CEO ಇದ್ದಾನೆ, ಅವನ ಅಡಿಯಲ್ಲಿ ಇದೆಲ್ಲ ವ್ಯವಸ್ಥೆ ಸಿಸ್ಟಮ್ ನಡೀತಾ ಇದೆ, ಇದನ್ನು ಯಾರ ಕೈಯಿಂದಲೂ ಕರಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ವೈರಸ್ ಅಟ್ಯಾಕ್ ಆಗಲ್ಲ, ಈ ಕಲ್ಪನೆಯೇ ಇಲ್ಲ ಇವತ್ತು. ಆ ಥರ ಇದೆ ಪ್ರಪಂಚದ ಅನೇಕ ಜೀವರು. ಅವ್ರಿಗೆ ಹೇಳುವುದು ಭಾರಿ ಕಷ್ಟ. ಆದರೆ ನಮ್ಮ ಸುದೈವ, ಭಾರತದ ಭೂಮಿಯಲ್ಲಿ ಹುಟ್ಟಿದ ಒಂದು ಸುದೈವ ಏನು ಅಂದರೆ, ಅನೇಕ ಕಾಣದ ದೈವದ ಶಕ್ತಿಗಳು ಅಲ್ಲಲ್ಲಿ ಇವೆ ಅನ್ನೋ ನಂಬಿಕೆ ಆದರೂ ಇದೆ ನಮಗೆ. ಹೀಗಾಗಿ ಇಂಥವರಿಗೆ ಕೃಷ್ಣ ಬೋಧಿಸಿ ಹೇಳ್ತಾನೆ, ಯಾರ್ಯಾರಿಗೆ ಒಂದು ಪ್ರಪಂಚದ ವ್ಯವಸ್ಥಿತವಾದ ಇಷ್ಟೇನು ನೋಡ್ತಿದ್ದೀರಿ, ಇದ್ರ ಹಿಂದೆ ಒಂದು ಅಲೌಕಿಕ ಶಕ್ತಿ ಇದೆ ಅಂತ ನಂಬ್ತೀರಿ, ಅವರಿಗೆಲ್ಲ ಇದು ಸುವರ್ಣ ಮಾಧ್ಯಮ. ನಾನು ಅದಕ್ಕೆ ಹೇಳೋದು, ಕೈಯಲ್ಲಿ ಮೊಬೈಲ್ ಇದೆ, ಅವ್ರ ಕೈಯಲ್ಲೊಂದು ಮೊಬೈಲ್ ಇದೆ, ಸಂಪರ್ಕ ಹೇಗಾಯಿತು ಅಂತ ಕೇಳಿದ್ರೆ ವಯರ್ ಇಲ್ಲದೆ ಆಯಿತು. ಮತ್ತೆ ಅಲ್ಲೋ ವಯರೇ ಇಲ್ಲ, ಹೇಗೆ ಸಂಪರ್ಕ ಆಯಿತೋ ಅದನ್ನು ನಂಬುತ್ತಾನೆ, ಇದನ್ನು ನಂಬುತ್ತಾನೆ. ಆದರೆ ಸ್ವಕರ್ಮ ಮಾಡು, ನೀನು ಮಾಡುವ ಸ್ವಕರ್ಮವೇ ನಿನ್ನ ಕೈಯಲ್ಲಿ ಮೊಬೈಲ್ ಇದ್ದ ಹಾಗೆ, ಇಂದಲ್ಲ ನಾಳೆ ಸ್ವಲ್ಪೇ ದಿವಸದಲ್ಲಿ ದೇವತೆಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅಂದರೆ ಇದನ್ನು ಮಾತ್ರ ನಂಬಲ್ಲ. ವಿಪರ್ಯಾಸ.
ವಯರ್ ಇಲ್ಲದೆ ನೆಟ್ವರ್ಕ್ ಅಂತರ್ಜಾಲ ಎಲ್ಲರ ಸಂಪರ್ಕ ಮಾಡ್ತದೆ ಅಂದರೆ ಒಪ್ತಾನೆ. ನಮ್ಮಲ್ಲೂ ಕೂಡ ದೇವತೆಗಳು ನಮ್ಮ ಸಂಪರ್ಕಕ್ಕೆ ಬರ್ತಾರೋ ನೀನು ಸ್ವಕರ್ಮ ಮಾಡು ಅಂದರೆ ನಂಬಲ್ಲ. ಇದೆಂಥ ವಿಪರ್ಯಾಸ, ಯೋಚನೆ ಮಾಡ್ರಿ. ಈ ಎಲ್ಲ ನೆಟ್ವರ್ಕಿಗಿಂತ ಆ ನೆಟ್ವರ್ಕ್ ಬಹಳ ಶ್ರೇಷ್ಠ. ಅಲ್ಲಿ ಒಂದು ಅಪೂರ್ವವಾದ ಆನಂದ ಇದೆ. ಹೀಗಾಗಿ ನಾವು ಅವಶ್ಯವಾಗಿ ಸ್ವಕರ್ಮ ನಿರತರಾಗಿ ದೇವಲೋಕದ ಮಹಾನುಭಾವರ ಸಂಪರ್ಕ ಸಾಧಿಸ್ಬೇಕ್ರಿ. ಮನುಷ್ಯನಾಗಿ ಹುಟ್ಟಿದ್ರಿಂದ ಅದು ಬದುಕಿಗೆ ದೊಡ್ಡ ಸಾರ್ಥಕತೆ. ಮನುಷ್ಯನ ಸಾರ್ಥಕತೆ ಇರೋದೇ ದೇವತೆಗಳ ಸಂಪರ್ಕ ಸಾಧಿಸಿದಲ್ಲಿ. ಭೂಮಿಯಲ್ಲಿದ್ದವರ ಸಂಪರ್ಕ ಸಾಧಿಸಿ ಆವಿಷ್ಕಾರ ಮಾಡಿದ್ದೇನೆ ಅನ್ನೋದು ಬಹಳ ದೊಡ್ಡ ಸಂಗತಿನಾ? ಇರಬಹುದು. ಮೊಬೈಲ್ ಕಂಡು ಹಿಡಿದು ಬಹಳ ದೂರದಲ್ಲಿದ್ದವರ ಸಂಪರ್ಕ ಸಾಧಿಸಿದೆ ಅನ್ನೋದು ಮನುಷ್ಯಮಾನದಲ್ಲಿ ಬಹಳ ದೊಡ್ಡ ಸಂಗತಿ ಇರಬಹುದು. ಆದರೆ ಕಾಣದ ವ್ಯಕ್ತಿಗಳ ಜೊತೆಗೆ ನಾವು ಸಂಪರ್ಕ ಸಾಧಿಸೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಅದ್ಭುತವಾದ ಶಕ್ತಿ. ಅದನ್ನು ಪಡೀಲಿಕ್ಕೆ ದೇವರು ಕೊಟ್ಟಂಥ ಅಪೂರ್ವವಾದ ಮಾಧ್ಯಮವೇ ಯಾವುದಾಗಿದೆ? ಅದು ಸ್ವಕರ್ಮ. ಅದು ಸ್ವಕರ್ಮ, ಸ್ವಧರ್ಮ. ಅದನ್ನು ಆಚರಣೆ ಮಾಡಿ ಬಹಳ ಪ್ರೀತಿ ಆಗ್ತಾರೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಎಲ್ಲಿ ತನಕ ಹೇಳ್ತಾನೆ ಅಂದರೆ, ಇಷ್ಟಾನ್ ಭೋಗಾನ್ ಹಿ ವೋ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾ. ಇವತ್ತು ಶುರು ಮಾಡಿದರೂ ಸಾಕು, ಅಭಿಲಾಷೆಗಳನ್ನು ಪೂರೈಸ್ಲಿಕ್ಕೆ ಶುರು ಮಾಡ್ತಾರಂತೆ. ಅಭಿಲಾಷೆಗಳು ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಅಭೀಷ್ಟೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆಯಿತು, ಬೇಡ, ಬಿಟ್ಬಿಡ್ತೀನಿ, ನಾ ಮಾಡಲ್ಲ, ಅವ್ರ ಸಂಪರ್ಕ ನಾ ಸಾಧಿಸಲ್ಲ, ಏನಾಯ್ತೀಗ ಅಂತ ಕೆಲವ್ರ ಧೋರಣೆ ಇದೆ. ಅದಕ್ಕೆ ಬ್ರಹ್ಮದೇವರ ಮಾತನ್ನು ಮತ್ತೆ ಉದಾಹರಿಸಿದ ಕೃಷ್ಣ. ಅಪ್ಪಿ ತಪ್ಪಿ ನೀವೇನಾದರೂ ದೇವತೆಗಳ ಸಂಪರ್ಕನೇ ಮಾಡದೇನೆ ಅವರೇ ಕೊಟ್ಟಂಥದ್ದನ್ನು ನಾವು ಉಪಭೋಗಿಸ್ತಾ ಇದ್ವಿ ಅಂತಾದರೆ ನಮಗೆ ಕೃಷ್ಣ ಏನಂತ ಹೇಳ್ದ ಅಂದರೆ, ಅವನಂಥ ಕಳ್ಳನೇ ಮತ್ತೊಬ್ಬ ಇಲ್ಲ ಅಂತಂದ. ಹೇಳ್ತಾನೆ, ತೈರ್ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ತೈರ್ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಸ್ಥೇನ ಅಂದರೆ ಸಂಸ್ಕೃತದಲ್ಲಿ ಕಳ್ಳ ಅಂತ ಅರ್ಥ. ಇಸ್ಕೊಳ್ಳೋದಾ? ಏನೇನು ಕೊಡ್ತಾರೆ ಇಸ್ಕೊಳ್ಳೋದು. ಇದು ಬೇಕಾ? ಹಾಂ ತಗೋ. ಅದು ಬೇಕಾ? ಹ್ಞೂ ಅದು ತಗೋ. ಇಸ್ಕೊಳ್ಳೋದಾ? ಒಂದು ಕೃತಜ್ಞತೆಯೂ ಹೇಳದೇ ಇರೋದು. ಆಮೇಲೆ ಇದು ನಮ್ಮದಾಗಿದೆ ಈಗಾಗಲೇ. ಎಲ್ಲ ಪರಮಾತ್ಮ ದೇವತೆಗಳು ಕೊಟ್ಟದ್ದನ್ನು ಇಸ್ಕೊಳ್ತಾನೆ ಇದ್ದೀವಿ. ಮಳೆ ಕೊಡ್ರಿ, ಬೆಳೆ ಹ್ಞೂ ಕೊಡ್ರಿ, ಧಾನ್ಯ ಹ್ಞೂ ಕೊಡ್ರಿ, ಏನು ಬಿಸಿಲು ಹ್ಞೂ ಕೊಡ್ರಿ, ಏನು ಕೊಡ್ತಾರೆ ಇಸ್ಕೊಳ್ತಿದ್ದೇವೆ ಸವಲತ್ತುಗಳನ್ನು. ಕೃತಜ್ಞತೆಯೇ ಇಲ್ಲ. ಇಂಥ ದುರುಪಯೋಗಿಗಳು ನಾವಾಗಿದ್ದೇವೆ. ಇದು ಸರ್ಕಾರದಲ್ಲಿ ಕೊಡೋ ಸವಲತ್ತಿನ ದುರುಪಯೋಗದ ಆದಾಗ ಆಯಿತು. ಮತ್ತು ಇಲ್ಲೂ ಕೂಡ ಸರ್ಕಾರ ಸಾಕಷ್ಟು ಸವಲತ್ತು ಒದಗಿಸ್ತದೆ, ಆದರೆ ಅದು ಸದುಪಯೋಗನೇ ಆಗದೇ ಇದ್ದರೆ ಅದನ್ನು ಮಾಡ್ಕೊಳ್ಳದೇ ಇರೋರು ಸರಿಯಾದ ದುರುಪಯೋಗನೇ ಮಾಡೋದು. ಸದುಪಯೋಗ ಇಲ್ಲವೇ ಇಲ್ಲ. ಅದು ಹೇಗೆ ದೊಡ್ಡ ದಂಡಕ್ಕೆ ಕಾರಣ ಆಗ್ತದೆ, ಶಿಕ್ಷೆಗೆ ಗುರಿಪಡಿಸ್ಬೇಕಾಗ್ತದೋ, ನಾವು ಕೂಡ ದೇವತೆಗಳು ಕೊಡ್ತಾ ಇರುವ ಇಷ್ಟೆಲ್ಲ ಉಪಯೋಗಗಳನ್ನು ಉಪಯೋಗಿಸಿಯೂ ಅವರಿಗೊಂದು ಕೃತಜ್ಞತೆಯೂ ಸಲ್ಲಿಸದೇ ಇದ್ದರೆ ನಾವು ಏನು ಅಂತ ಅನ್ಬೇಕು. ಮತ್ತು ಅದಕ್ಕೆ ಅಂಥವರನ್ನು ನೋಡಿ ಕೃಷ್ಣ ಸಿಟ್ಟಾಗಿ ಹೇಳ್ದ, ಸ್ಥೇನ ಏವ ಸಹ, ಕಳ್ಳ ಯವ ಅಂತಂದ. ಕಳ್ಳ, ಕೊಟ್ಟದ್ದವರು, ಉಪಯೋಗಿಸ್ಕೊಂಡದ್ದು ನೀನು, ಕೊಟ್ರಿ ಅಂತ ಒಂದು ಧನ್ಯವಾದನೂ ಸಮರ್ಪಿಸುವಷ್ಟು ನಿನಗೆ ಮಾನವೀಯತೆ ಇಲ್ವೇ? ಮತ್ತೆ ಬೋಧನೆ ಮಾಡ್ತಾರೆ, ಮಾನವ ಕುಲ ಉದ್ಧಾರಕ್ಕಾಗಿ ನಾವಿದ್ದೇವೆ ಅಂತಾರೆ. ಯಾರಿದ್ದಿರ್ತಲಿ? ಅರೆ, ಮಾನವರಿಗೆ ಕೊಡ್ತಿರೋದೇ ದೇವತೆಗಳು, ಅವರನ್ನೇ ಮರೆತು ಕೇವಲ ಮಾನವ ವ್ಯವಸ್ಥೆಯನ್ನು ಹೊಗಳಿಕ್ಕೆ ಶುರು ಮಾಡಿದ್ದೀರಾ. ಮಾನವರಲ್ಲಿ ಸಮಾನತೆಯನ್ನು ಕಂಡುಕೊಳ್ತೇವೆ ಅಂತೀರಾ. ಅರೆ, ಇಷ್ಟು ವ್ಯವಸ್ಥಿತವಾದ ಸಿಸ್ಟಮನ್ನು ದೇವತೆಗಳು ಹಿಂದೆ ನಿಂತು ನಿಭಾಯಿಸ್ತಿದ್ದಾರೆ ಅನ್ನೋ ಕಲ್ಪನೆಯೂ ಇಲ್ವಾ? ಯೋಚನೆ ಮಾಡ್ರಿ. ಆ ದೇವತೆಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅನ್ನಿಸ್ತಿಲ್ವಾ? ನಮ್ಮ ಪ್ರಯತ್ನದಿಂದ ಮಳೆ ಬರ್ತದಾ? ನಮ್ಮ ಪ್ರಯತ್ನದಿಂದ ಬೆಳೆ ಬೆಳಿತೇವಾ? ಬೀಜ ಬಿತ್ಯಾನು, ಬಿತ್ತಿದ ಬೀಜ ಮೊಳಕೆ ಒಡೆದು ಹೊರಗೆ ಬರಬೇಕಾದ್ರೆ ಅದ್ರ ಹಿಂದೆ ಒಂದು ಚೇತನ ಶಕ್ತಿ ಇರಬೇಕೋ ಬೇಡೋ? ಅಲೌಕಿಕ ಶಕ್ತಿ ಇಲ್ವೇ?
ಎಂಥೆಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ಒಂದು ಹಂತದ ಆವಿಷ್ಕಾರ ಮಾಡಿದ ಮೇಲೂ ಹೇಳ್ತಿರ್ತಾರೆ, ನಾವು ನಮ್ಮ ಪ್ರಯತ್ನ ಮಾಡ್ತೇವೆ, ಆಪರೇಷನ್ನು ಉಳಿದುದೆಲ್ಲ ದೇವರಿಗೆ ಬಿಟ್ಟದ್ದು ಅಂತಂತಾರೆ. ಅರೆ, ಇಷ್ಟು ದೊಡ್ಡ ವಿಜ್ಞಾನಿ ಇಷ್ಟು ಸಂಶೋಧನೆ ಮಾಡಿಯೂ ಕೂಡ ಪ್ರಯತ್ನ ಮಾತ್ರ ಮಾಡ್ತೇವೆ, ಕೊನೆಗೆ ಯಾರ ಹೆಸರು ಹೇಳ್ತಾ ಇದ್ದಾನೆ? ಅದು ಅವ್ರಿಗೆ ಬಿಟ್ಟದ್ದು ಅಂತಂತಾನೆ. ಇಂಥವರೆಲ್ಲರೂ ಕೂಡ ಅಲೌಕಿಕವಾದ ದೈವಶಕ್ತಿಯನ್ನು ನಂಬಿಯೂ ನಡೀತಿರುವಾಗ ಪ್ರಪಂಚದ ನಾವು ನೀವು ಮಾತ್ರ ಎಲ್ಲ ವ್ಯವಸ್ಥೆ ಭಗವಂತ ಹೇಳಿದಂತೆ ದೇವತೆಗಳಿಂದ ಅನುಭವಿಸ್ತಿರುವಾಗಲೂ ಅವರಿಗೊಂದು ಧನ್ಯವಾದ ಸಲ್ಲಿಸದೆ ಹೋದರೆ, ಅವರೇ ಕೊಟ್ಟದ್ದನ್ನು ಅವರಿಗೆ ಅಂತ ನಾವು ಸಮರ್ಪಿಸದೆ ಹೋದರೆ ನಾವೇನಾಗ್ತೇವೆ? ಆವಾಗ ಕಳ್ಳರಾಗ್ತೇವೆ. ಕಳ್ಳರಾಗಬಾರ್ದು, ಸ್ಥೇನರಾಗಬಾರ್ದು. ನಾವು ಮಾನವರಾಗಬೇಕು ಅಂದರೆ ಇದು ನಿಜವಾಗಲೂ ಮಾನವತ. ಯಾರಿಂದ ಪಡೆದಿದ್ದೇವೆ ಅವರಿಗೆ ಕೊಡಬೇಕು ಅನ್ನೋದು ಮಾನವತೆ. ಯಾರಿಂದ ಪಡೆದಿದ್ದೇವೆ ಅವರಿಗೆ ಧನ್ಯವಾದ ಸಲ್ಲಿಸಬೇಕು ಅನ್ನೋದು ಸರಿಯಾದ ಮಾನವೀಯತೆ. ದೈವ ಅನ್ನೋದನ್ನೇ ಅಲ್ಲಗಳುದು ಮನುಷ್ಯ ಮಾನವನ್ ಮಾತ್ರ ಯೋಚನೆ ಮಾಡ್ತಾ ಇದ್ರೆ ಇದು ಮಾನವೀಯತೆನಾ? ಕಳ್ಳರಾಗಬೇಕಾಗ್ತದೆ. ದೈವವನ್ನು ನಂಬದಿದ್ದವನು ಕಳ್ಳ, ದೈವ ಕೊಟ್ಟದ್ದನ್ನು ಉಪಭೋಗಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸದೇ ಇದ್ದವನು ಕಳ್ಳ. ಆದರೆ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಅವರ ಜೊತೆಗೆ ನಿರಂತರ ಸಂಪರ್ಕ ಇಟ್ಟುಕೊಂಡು ಅವರಿಂದ ನಾವು ಪಡೆದು ಅವರು ಕೊಟ್ಟದ್ದನ್ನು ಅವರಿಗೆ ಅಂತ ಸ್ವಲ್ಪ ಅರ್ಪಿಸ್ತಾ ಇದ್ದು ಬಿಟ್ಟರೆ ನಮ್ಮಂಥ ವ್ಯಕ್ತಿಗಳೇ ಜಗತ್ತಿನಲ್ಲಿ ಯಾರಿಲ್ಲ. ನಿಜವಾಗಲೂ ಅವನೇ ರತ್ನ. ನಿಜವಾಗಲೂ ರತ್ನ. ಇಲ್ಲದೇ ಇದ್ದರೆ ಅವ ರತ್ನ ಅಲ್ಲ, ಅವ ಕಬ್ಬಣ ಆಗ್ತಾನಷ್ಟೆ. ಹೇಳಿದ, ಯಜ್ಞ ಶಿಷ್ಟಾಶಿನ ಸಂತಹ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪಾಹ ಏಪಚಂತ್ಯಾತ್ಮಕಾರಣಾತ್. ಸ್ವಾರ್ಥಕ್ಕಾಗಿ, ದೇಹದ ಉಪಭೋಗಕ್ಕಾಗಿ ಮನೆ ಮಡದಿ ಮಕ್ಕಳು ಅಂತ ಇಷ್ಟೇ ಮನಸ್ಸಿನಲ್ಲಿ ಒಂದು ಚೌಕಟ್ಟು ಹಾಕ್ಕೊಂಡು ತಾನು ಮಾಡುವ ದುಡಿತ ಎಲ್ಲವೂ ಇವರಿಗೇ ಸೀಮಿತ ಅಂತ ಹೇಳಿ ಮಾಡ್ತಾ ಬಂದ ಅಂತಾದರೆ ದೇವತೆಗಳು ಅನ್ನೋ ಕಲ್ಪನೆಯೇ ಬೇಡ, ಅವ್ರಿಗೆ ಯಾಕೆ ಕೊಡಬೇಕು ಅಂತಂತ ಬಂದ ಅಂದರೆ ಏಪಚಂತ್ಯಾತ್ಮಕಾರಣಾತ್, ತನಗಾಗಿ ಅಂತ ಮಾಡ್ತಾ ಇದ್ದರೆ ಅವ ಅನ್ನ ತಿನ್ನೋನಲ್ಲ, ಪಾಪ ತಿನ್ನುವವ ಅಂತಂದಂತೆ ಕೃಷ್ಣ ಪರಮಾತ್ಮ. ನಾವು ಪಾಪ ತಿನ್ನೋರಾಗಬೇಕೋ ಪುಣ್ಯವಂತರಾಗಬೇಕೋ, ಕೃಷ್ಣನ ದೃಷ್ಟಿಯಲ್ಲಿ ಸಂತರನ್ನಿಸ್ಕೊಳ್ಬೇಕೋ, ಕೃಷ್ಣನ ದೃಷ್ಟಿಯಲ್ಲಿ ಯೋಗಿಗಳು ಅನ್ನಿಸ್ಕೊಳ್ಬೇಕೋ, ಕೃಷ್ಣನ ದೃಷ್ಟಿಯಲ್ಲಿ ಮಾನವ ಅಂತ ಅನ್ನಿಸ್ಕೊಳ್ಬೇಕೋ, ಇದನ್ನು ಯೋಚನೆ ಮಾಡಬೇಕು. ಕೃಷ್ಣನ ದೃಷ್ಟಿಯಲ್ಲಿ ಕಳ್ಳ ಯಾರು, ಕೃಷ್ಣನ ದೃಷ್ಟಿಯಲ್ಲಿ ಮಾನವ ಯಾರು? ದೇವತೆಗಳ ಸಂಪರ್ಕ ಸಾಧಿಸುವ ಪ್ರಯತ್ನ ಪಟ್ಟು ದೇವರ ಪ್ರೀತಿಗಾಗಿ ಅಂತ ಅವರಿಂದ ಉಪಯೋಗಿಸ್ಕೊಂಡದ್ದನ್ನು ಅವರಿಗೆ ಅಂತ ಅರ್ಪಿಸಿ ಕೃತಜ್ಞತೆ ಸಲ್ಲಿಸುವವನು ಮಾನವ. ಅವರಿಂದ ಉಪಯೋಗಿಸಿಯೂ ಅವರ ಹೆಸರೇ ಹೇಳದೇನೆ ಸ್ವಾರ್ಥಕ್ಕಾಗಿ ಅಂತ ತನಗಾಗಿ ಉಪಭೋಗಕ್ಕಿಟ್ಟುಕೊಂಡ ಅಂದರೆ ಅವನೇ ಏನಾಗ್ತಾನೆ? ಕೃಷ್ಣನ ದೃಷ್ಟಿಯಲ್ಲಿ ಭ್ರಷ್ಟ, ಅವನೇ ಕಳ್ಳ. ಟ್ಯಾಕ್ಸ್ ತುಂಬದೇ ಇದ್ದರೆ ಕಳ್ಳ, ಟ್ಯಾಕ್ಸ್ ತುಂಬದೇ ಇದ್ದರೆ ಕಳ್ಳ, ಲಂಚ ತಗೊಂಡ್ರೆ ಕಳ್ಳ. ನೋಡಿದ್ರ, ಲಂಚ ತಗೊಂಡ್ರೆ ಕಳ್ಳ. ಈಗ ಒಂದು ಹೊಸದೇನೋ ಬಂದಿದೆ ಮತ್ತೆ, GST. ಇದೆಲ್ಲ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳದೇನೆ ತಂದೆ ವ್ಯವಹಾರ ಮಾಡಿದ ಅಂದರೂ ಕಳ್ಳ. ಇವರು ಎಲ್ಲ ಆರ್ಥಿಕ ವ್ಯವಸ್ಥೆಯಲ್ಲಿ ಅವ್ರು ಹಾಕಿದ ಕಲಮಿನ ಪ್ರಕಾರನೇ IT ರಿಟರ್ನ್ಸ್ ಮಾಡದೇ ಇದ್ದರೆ ಕಳ್ಳ. ಪರಮಾತ್ಮ ಹಾಕಿಕೊಟ್ಟದ್ದನ್ನು ಮಾಡದೇ ಇದ್ದರೆ ಮಾತ್ರ ಮಾನವ. ಇದು ಎಂಥ ವಿಚಿತ್ರ! ದೇವರನ್ನು ಒಪ್ಪದೆ ಕೃಷ್ಣ ನನ್ನ ದೇವರು ಅಂತ ಅನ್ನದೇ ಇದ್ದರೆ ಅವ ದೊಡ್ಡ ಪ್ರಶಸ್ತಿ ಪುರಸ್ಕೃತ. ರಾಮ ನನ್ನ ದೇವರು ಅಂತಂದೇ ಇದ್ದರೆ ಅವನಿಗಂತೂ ದೊಡ್ಡ ಪ್ರಶಸ್ತಿ. ದೇವರು, ದೇವತೆಗಳು, ವೇದ, ಸನಾತನವಾದ ಒಂದು ವ್ಯವಸ್ಥೆ ಇದೆ, ಅದನ್ನೇ ಧರ್ಮ ಅನ್ನೋ ಹೆಸರಿನಲ್ಲಿ ಹೇಳಿದ್ದಾನೆ ಕೃಷ್ಣ. ಇದು ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತ ಮಾಡಬೇಕಾಗಿದೆ, ಪ್ರತಿಯೊಬ್ಬ ಮಾನವ ಕುಲವನ್ನು ಏಳಿಗೆಗೆ ತರಬೇಕಾಗಿದೆ ಅಂತ ಬೋಧಿಸ್ತಾನಲ್ಲ ಪರಮಾತ್ಮ. ಅದ್ಯಾವುದು ಸಂವಿಧಾನ ಅಲ್ಲ, ಅದು ಯಾವುದೋ ಒಂದು ಚೌಕಟ್ಟಿಗೆ ಸೀಮಿತವಾದದ್ದು ಅಂತ ಅದನ್ನು ದೂರಬೇಕು. ನೋಡಿ, ಅವರೆಲ್ಲ ಮಹಾನುಭಾವರು. ಇದೇನು ವಿಚಿತ್ರ, ಇದು ವಿಪರ್ಯಾಸ ಅಲ್ವೇ? ಇಷ್ಟೋ ತನಕ ಹೇಳಿದ ಕೃಷ್ಣ ಪರಮಾತ್ಮನ ಕರ್ಮವನ್ನು ಬೋಧಿಸುವ ಈ ಕರ್ಮಯೋಗದಲ್ಲಿ ಎಲ್ಲಿ ಸಂಕುಚಿತ ಭಾವ ಇದೆ,
ಎಂಥ ಪ್ರಜ್ಞೆಯನ್ನು ಮೂಡಿಸ್ತಿದೆ. ದೇವತೆಗಳ ಜೊತೆಗೆ ಸಂಪರ್ಕ ಸಾಧಿಸುವ ಪ್ರಜ್ಞೆಯನ್ನು ಬೋಧಿಸುವ ಈ ಶಿಕ್ಷಣ ಎಲ್ಲಿ ಇವತ್ತು ಬುದ್ಧಿಜೀವಿಗಳಾಗಿ ಕೊಡ್ತಾ ಇರುವಂಥ ನಿಮ್ಮ ಪಠ್ಯಪುಸ್ತಕದ ಹಿಟ್ಲರ್ ಶಿಕ್ಷಣ ಎಲ್ಲಿ? ಕೃಷ್ಣ ಬೋಧಿಸುವ ಶಿಕ್ಷಣ ಎಷ್ಟು ಅದ್ಭುತ, ಅದನ್ನು ನಾವು ಅರಿಬೇಕು. ಹೀಗೆ ಒಂದು ಅಭಿಪ್ರಾಯ ನಾವಿಲ್ಲಿ ಗಮನಿಸಿದ್ವಿ. 13ರಿಂದ 14, 15, 16ನೇ ಪದ್ಯಗಳಲ್ಲಿ ಕೃಷ್ಣ ಪರಮಾತ್ಮ ಇನ್ನೊಂದು ರೀತಿಯಲ್ಲಿ ಕರ್ಮ ಮಾಡಬೇಕು ಅನ್ನೋದನ್ನು ನಿರೂಪಣೆ ಮಾಡ್ತಾನೆ. ಕರ್ಮದಲ್ಲಿ ಮನುಷ್ಯ ತೊಡಗಲೇಬೇಕು ಅನ್ನಲಿಕ್ಕೆ ಇನ್ನೊಂದು ರೀತಿ. ನಿನ್ನೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ನಾಳೆ ದಿವಸ ಆ ಜಗಚ್ಚಕ್ರದ ಸದಸ್ಯತ್ವ ನಮ್ಮೆಲ್ಲರ ಮೇಲಿದೆ, ಅದನ್ನು ನಾವು ನಿಭಾಯಿಸಬೇಕು ಅನ್ನೋ ಅಂಶವನ್ನು ನಾಳೆ ನಾವು ಚಿಂತನೆಗೆ ಮಾಡೋಣ, ಒಳಪಡಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.